ಹಾಯ್ ನಮಸ್ತೆ. ಕರ್ನಾಟಕದ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ಇವತ್ತು ನಾವು ಹಿಂದಿನ ಒಂದು ಎಕ್ಸಾಮ್ದಲ್ಲಿ ಕೇಳಿರ್ತಕ್ಕಂಥ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿ ಗ್ರೂಪ್ ಎಕ್ಸಾಮ್ದಲ್ಲಿ ಏನು ಕೇಳಿದೆ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಪೇಪರ್ನ ಚರ್ಚೆ ಮಾಡ್ತಾ ಬಂದಿದ್ದೀನಿ. ಈಗ ನೆಕ್ಸ್ಟ್ ಇವತ್ತು ಏನಪ್ಪ ಅಂದ್ರೆ ಮುಂದುವರಿದ ಭಾಗ ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟಂಗೆ. ಯಾಕಂತಂದ್ರೆ ಇದೇ ಒಂದು ತರಗತಿಯನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಮುಂದೆ ಈ ಗ್ರಾಮ ಆಡಳಿತ ಅಧಿಕಾರಿಗೆ ಹೆಲ್ಪ್ ಆಗಲಿ. ಯಾಕಂದ್ರೆ ಅಲ್ಲಿ ಫೋಕಸ್ ಏನು ಮಾಡಿದಪ್ಪ ಅಂದ್ರೆ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಅಲ್ಲಿ ಫೋಕಸನ್ನು ಮಾಡಿದ್ದಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಚರ್ಚೆಯನ್ನು ಮಾಡ್ಕೊಂಡು ತಗೊಂಡ್ರಿ. ನೋಡ್ರಿ, ನಿನ್ನೆ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 2016 ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡುವಾಗ ಅಲ್ಲಿ ಕ್ವಶನ್ ನಂಬರ್ 30 ಏನಪ್ಪ ಅಂದ್ರೆ ಸ್ವಲ್ಪ ಅನಾಲಿಸಿಸ್ ಮಾಡುವಾಗ ಅಲ್ಲಿ ವಿವರಣೆ ಕೊಡುವಾಗ ಒಂದು ಸ್ವಲ್ಪ ತಪ್ಪಾಗಿದೆ. ಏನಪ್ಪ ಅಂದ್ರೆ ಕರ್ನಾಟಕ ಭಾರತ ಕಥಾಮಂಜರಿ ಅಂತೇಳಿ ಅಲ್ಲಿ ಹೇಳುವಾಗ ಕರ್ನಾಟಕ ಭಾರತ ಕಥಾಮಂಜರಿ ಬರೆದವ್ರು ಯಾರಪ್ಪ ಅಂದ್ರೆ ಇಲ್ಲಿ ಕುಮಾರವ್ಯಾಸ ಅಂತ ನೋಡ್ತೀವಿ. ಅಲ್ಲಿ ಹೇಳುವಾಗ ಏನಪ್ಪ ಅಂದ್ರೆ ಪಂಪ ಅಂತಕ್ಕಂಥ ಒಂದು ಶಬ್ದವನ್ನು ಬಳಕೆ ಮಾಡಿದ್ದೀನಿ. ಬಟ್ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಅಂತ ಏನು ಮಾಡ್ತೀವಿ ನೋಡ್ತೀವಿ, ಅದನ್ನು ಬರೆದವ್ರು ಯಾರಪ್ಪ ಅಂದ್ರೆ ಕುಮಾರವ್ಯಾಸ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಸ್ವಲ್ಪ ಆ ತರಗತಿ ಒಳಗೆ ಯಾರು ನೋಡಿದಿರಲಿ ಸ್ವಲ್ಪ ತಿದ್ದುಪಡಿ ಮಾಡ್ಕೊಡ್ರಿ. ಪಂಪ ಅಲ್ಲ, ಆ ಪಂಪ ಬರೆದಿರ್ತಕ್ಕಂಥದ್ದಲ್ಲ, ಅದು ಕುಮಾರವ್ಯಾಸ ಬರೆದಿರ್ತಕ್ಕಂಥದ್ದು ಅಂತೇಳಿ. ಓಕೆ, ಅದ್ರ ಯಾರೋ ಒಬ್ರು ಕಮಿಟ್ ಮಾಡಿದ್ದಾರೆ, ಶಿವಮೊಗ್ಗ ಯಾರು ಕರ್ನಾಟಕ ಕೋಚಿಂಗ್ ಸೆಂಟರ್ ಅಂತೇಳಿ ಶಿವಮೊಗ್ಗದವ್ರು ಒಬ್ರು ಸರ್ ಕೋಚಿಂಗ್ ಮಾಡಿದ್ದಾರೆ. ಅವರು ಏನಪ್ಪ ಅಂದ್ರೆ ಕಮಿಟ್ ಮಾಡಿದ್ದಾರೆ. ಇಲ್ರಿ, ನೀವು ಅದನ್ನು ಸ್ವಲ್ಪ ತಪ್ಪು ಹೇಳ್ರಿ ಅಂತ ಹೇಳುವಾಗ ಸ್ವಲ್ಪ ಏನಪ್ಪ ಅಂದ್ರೆ ಎಮೋಷನಲ್ ಆಗಿ ಹೇಳ್ತಿರ್ತೀವಲ್ಲ, ಸ್ವಲ್ಪ ರಾಂಗ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ತಾವೆ. ಸ್ವಲ್ಪ ಅದನ್ನು ತಿದ್ದುಪಡಿ ಮಾಡ್ಕೊಳ್ರಿ. ನೋಡ್ರಿ, ನೆಕ್ಸ್ಟ್ ನಾವಿಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ 1, 19 ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತ ಕೇಳಿದಾನೆ. ಹೌದ್ರಿ, 19 ಜಿಲ್ಲೆಗಳಿಂದ ಕೂಡಿರ್ತಕ್ಕಂಥ ಕರ್ನಾಟಕ ಅಂತಕ್ಕಂಥದ್ದು ಇದು ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತ ಕೇಳಿದಾನ. ಇಲ್ಲಿ ನೋಡ್ರಿ ಆಪ್ಷನ್ಸ್ ನೋಡ್ರಿ. ಆಪ್ಷನ್ಸ್ ಎ 19, ನಾವಿಲ್ಲಿ ಜನವರಿ 26 ಜನವರಿ 1950. ಆಪ್ಷನ್ಸ್ ಬಿ 15 ಆಗಸ್ಟ್ 1947. ಆಪ್ಷನ್ ಸಿ 1 ನವೆಂಬರ್ 1973. ಆಪ್ಷನ್ಸ್ ಡಿ 1 ನವೆಂಬರ್ 1956 ಅಂತೇಳಿ ಇಲ್ಲಿ 4 ಆಪ್ಷನ್ಸ್ಗಳು ಕೊಟ್ಟಿದ್ದಾನೆ. ಸ್ವಲ್ಪ ನೋಡ್ರಿ, ಇಲ್ಲಿ ಅಲ್ಲಿ ಪೂರಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳನ್ನ ನಾವು ತಿಳ್ಕೊಳ್ಳೋಣ. ನಮ್ಮ ರಾಜ್ಯವನ್ನ ಕರ್ನಾಟಕ ಅಂತಕ್ಕಂಥ ನಾಮಕರಣ ಮಾಡುವಕ್ಕಿಂತ ಪೂರ್ವದಲ್ಲಿ ನಾವು ಏನಂತ ಕರಿತೀವಪ್ಪ ಅಂದ್ರೆ ನಮ್ಮ ರಾಜ್ಯವನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾವು ಮೈಸೂರು ರಾಜ್ಯ ಅಂತ ಕರಿತಿದ್ವಿ. ಯಾವ ರಾಜ್ಯ ರೀ? ಮೈಸೂರು ರಾಜ್ಯ ಅಂತ ಏನು ಮಾಡ್ತಿದ್ರ ಕರಿತಿದ್ರು. ಈ ಮೈಸೂರು ರಾಜ್ಯ ಅಂತಕ್ಕಂಥದ್ದು ಏನಾಯ್ತು ಅಂದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 1947 ಕಾಲಾವಧಿ ಒಳಗ. ಹೌದ್ರಿ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು 1947 ಆಗಸ್ಟ್ 15 ಅಂತ ನೋಡ್ತೀವಿ. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಇದ್ದಿರ್ತಕ್ಕಂಥ 9 ಜಿಲ್ಲೆಗಳನ್ನು ಸೇರಿಸಿ, ಏನ್ರಿ ದಕ್ಷಿಣ ಭಾರತದಲ್ಲಿ ಇದ್ದಿರ್ತಕ್ಕಂಥ 9 ಜಿಲ್ಲೆಗಳಂತ ನೋಡ್ತೀವಿ. ಆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ 9 ಜಿಲ್ಲೆಗಳು ಯಾವಪ್ಪ ಅಂದ್ರ ಇಲ್ಲಿ ನೋಡ್ರಿ, ಒಂದು ಯಾವಪ್ಪ ಅಂತಂದ್ರ ನಾವಿಲ್ಲಿ ಬೆಂಗಳೂರು ಅಂತ ನೋಡ್ತೀವಿ. ಬೆಂಗಳೂರು, ಕೋಲಾರ, ನೆಕ್ಸ್ಟ್ ಯಾವ್ದ್ರಿ ತುಮಕೂರು, ನೆಕ್ಸ್ಟ್ ಮಂಡ್ಯ, ಮೈಸೂರು, ಹಾಸನ, ನೆಕ್ಸ್ಟ್ ಯಾವ್ದ್ರಿ ಕೊಡಗು, ಚಿಕ್ಕಮಗಳೂರು, ನೆಕ್ಸ್ಟ್ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಅಂತ ನೋಡ್ತೀವಿ. ಈ 2, 4, 6, 8 ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಈ 9 ಜಿಲ್ಲೆಗಳನ್ನು ಸೇರಿಸಿ ಏನ್ ಮಾಡಿದ್ರಪ್ಪ ಅಂದ್ರ ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು ಜಿಲ್ಲೆಯನ್ನ ಅವಾಗ ಏನಂತ ಕರಿತೀವಿ ಅಂದ್ರೆ ಇದನ್ನ ಕಡೂರು ಅಂತ ಕರಿತಿದ್ರಿ. ಏನಂತ ಕರಿತಿದ್ರಿ? ಚಿಕ್ಕಮಗಳೂರು ಜಿಲ್ಲೆಯನ್ನ ಈಗಿನ ಚಿಕ್ಕಮಗಳೂರು ಜಿಲ್ಲೆ, ಅವಾಗಿನ ಕಡೂರು ಅಂತ ಏನ್ ಮಾಡ್ತೀವಿ ನೋಡ್ತೀವಿ. ಯಾವಾಗ 1947 ಕಾಲಾವಧಿ ಒಂದು ಅವಧಿ ಒಳಗೆ ಏನಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯನ್ನ ಏನ್ ಕರಿತೀವಿ ಅಂದ್ರೆ ಕಡೂರು ಡಿಸ್ಟಿಕ್ ಅಂತ ಏನ್ ಮಾಡ್ತಿದ್ರು ಕರಿತಿದ್ರು. ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ನೆಕ್ಸ್ಟ್ ತುಮಕೂರು, ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು, ಕೋಲಾರ, ಈ 9 ಜಿಲ್ಲೆಗಳನ್ನು ದಕ್ಷಿಣ ಕರ್ನಾಟಕದಲ್ಲಿರ್ತಕ್ಕಂಥ 9 ಜಿಲ್ಲೆಗಳನ್ನ ಸೇರಿಸಿ ಏನಪ್ಪ ಅಂದ್ರ ಅಲ್ಲಿ ಏನಂತ ಮಾಡ್ಕೊಂಡಿದ್ರಪ್ಪ ಅಂತಂದ್ರ ಅದನ್ನ ಮೈಸೂರು ರಾಜ್ಯ ಅಂತೇಳಿ ಮಾಡ್ಕೊಂಡಿದ್ರು. ಯಾವಾಗ್ರಿ? 1947 ಕಾಲಾವಧಿ ಒಳಗೆ. ನಂತರ ಏನಪ್ಪ ಅಂದ್ರ ಈ ಮೈಸೂರು ರಾಜ್ಯ ಇದ್ದದ್ದು ಏನಾಗ್ತದಪ್ಪ ಅಂದ್ರ ಭಾಷಾವಾರು ಪುನರ್ವಿಂಗಡನಾ ಕಾಯ್ದೆ ಅಂತ ನೋಡ್ತೀವಿ. ಭಾಷಾವಾರು ಪುನರ್ವಿಂಗಡನಾ ಕಾಯ್ದೆ ಜಾರಿಗೆ ಬಂದದ್ದು ಯಾವಪ್ಪ ಅಂದ್ರ 1 ನವೆಂಬರ್ ಅಂತ ನೋಡ್ತೀವಿ. 1 ನವೆಂಬರ್ 1956 ಅಂತ ನೋಡ್ತೀವಿ. ಭಾಷಾ ಪುನರ್ವಿಂಗಡನಾ ಸಂವಿಧಾನಕ್ಕೆ 7ನೇ ತಿದ್ದುಪಡಿಯನ್ನು ಮಾಡಿ ಪಜಲ್ ಅಲ್ಲಿ ಆಯೋಗ ಅಂತ ನೋಡ್ತೀವಿ. ಆ ಪಜಲ್ ಅಲ್ಲಿ ಆಯೋಗದ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರ ಭಾಷೆ ಆಧಾರದ ಮೇಲೆ ಏನಪ್ಪ ಅಂದ್ರ ರಾಜ್ಯಗಳನ್ನ ರಚನೆ ಮಾಡಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಅವರು ತಮ್ಮ ಶಿಫಾರಸಿನೊಳಗೆ ಏನ್ ಮಾಡ್ತಾರಪ್ಪ ಅಂದ್ರ ವರದಿಯನ್ನ ಕೊಡ್ತಾರ. ಆ ವರದಿಯನ್ನ ಆಧರಿಸಿ ಏನ್ ಮಾಡ್ತಾರ ಸಂವಿಧಾನಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ 7ನೇ ತಿದ್ದುಪಡಿಯನ್ನ ಮಾಡ್ತಾರ. 7ನೇ ತಿದ್ದುಪಡಿಯನ್ನು ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರ 1 ನವೆಂಬರ್ 1956 ಏನಪ್ಪ ಅಂದ್ರ ಭಾಷಾ ಪುನರ್ವಿಂಗಡನಾ ಕಾಯ್ದೆಯನ್ನ ಜಾರಿ ತರ್ತಾರ.
ಹೇಳ್ತಾರೆ. ಭಾಷಾ ಪುನರ್ವಿಂಗಡಣಾ ಕಾಯ್ದೆಯನ್ನ ಜಾರಿಗೆ ತಂದು ಏನ್ ಮಾಡ್ತಾರಪ್ಪ ಅಂದ್ರ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡ ಮಾತನಾಡ್ತಕ್ಕಂಥ ಭಾಷೆಗಳು ಏನ್ರಿ ಕನ್ನಡ ಭಾಷೆ ಮಾತಾಡತಕ್ಕಂಥ ಕೆಲವೊಂದಷ್ಟು ಭಾಷೆಗಳು ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಕೆಲವೊಂದಷ್ಟು ಪ್ರಾಂತ್ಯಗಳು ಏನಾಗಿದ್ದಪ್ಪ ಅಂದ್ರ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಹರಡೋಗಿದ್ದು. ನಮ್ಮ ಕನ್ನಡದಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ಸ್ಥಳಗಳು ಏನಿದ್ದಪ್ಪ ಅಂತಂದ್ರ ಬೇರೆ ಪ್ರಾಂತ್ಯಗಳಲ್ಲಿ ಹಂಚೋಗಿದ್ದು. ಹಾಗಾದ್ರೆ ಆ ಪ್ರಾಂತ್ಯಗಳಂತ ತೆಗೆದುಕೊಂಡಾಗ ಇಲ್ಲಿ ಯಾವ್ದಪ್ಪ ಅಂತ ನೋಡ್ತೀವಿ ನಾವು, ಬಾಂಬೆ ಪ್ರಾಂತ್ಯ ಅಂತ ನೋಡ್ತೀವಿ. ಹೌದ್ರಿ, ಬಾಂಬೆ ಪ್ರಾಂತ್ಯ ಅಂತ ನೋಡ್ತೀವಿ. ನೆಕ್ಸ್ಟ್ ಹೈದರಾಬಾದ್ ಪ್ರಾಂತ್ಯ ಅಂತ ನೋಡ್ತೀವಿ, ಹೈದರಾಬಾದ್ ಪ್ರಾಂತ್ಯ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂತಂದ್ರ ನಾವಿಲ್ಲಿ ಮದ್ರಾಸ್ ಪ್ರಾಂತ್ಯ ಅಂತ ನೋಡ್ತೀವಿ. ಯಾವ ಪ್ರಾಂತ್ಯ ರೀ? ಮದ್ರಾಸ್ ಪ್ರಾಂತ್ಯ ಅಂತೇಳಿ. ಈ ಮೂರು ಪ್ರಾಂತ್ಯಗಳಲ್ಲಿ ಏನಾಗಿದ್ದಪ್ಪ ಅಂತಂದ್ರ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಏನಪ್ಪ ಅಂದ್ರ ಹಂಚೋಗಿದ್ದು. ಒಂದು ಯಾವಪ್ಪ ಅಂದ್ರ ನಾವಿಲ್ಲಿ ಬೆಳಗಾವಿ ಅಂತ ನೋಡ್ತೀವಿ. ನಂತರ ಯಾವಪ್ಪ ಅಂದ್ರ ವಿಜಯಪುರ, ನೆಕ್ಸ್ಟ್ ಉತ್ತರ ಕನ್ನಡ, ನೆಕ್ಸ್ಟ್ ಯಾವಪ್ಪ ಅಂದ್ರ ಧಾರವಾಡ. ಇವು ಬಾಂಬೆ ಪ್ರಾಂತ್ಯದಲ್ಲಿದ್ದು. ನೆಕ್ಸ್ಟ್ ಬೀದರು, ಕಲಬುರ್ಗಿ, ನೆಕ್ಸ್ಟ್ ಯಾವಪ್ಪ ಅಂದ್ರ ಯಾದಗಿರಿ. ಅಲ್ಲ, ಯಾದಗಿರಿ ಇತ್ತೀಚೆಗೆ ಅದು ರಾಜ್ಯ ರಚನೆ ಆಗಿರುತ್ತೆ, ಜಿಲ್ಲೆ ರಚನೆ ಆಗಿರ್ತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾದಗಿರಿ ಇರಲಿಲ್ಲ. ಅಲ್ಲಿ ಮೊದಲು ಏನಿದ್ದಪ್ಪ ಅಂತಂದ್ರ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಹೌದ್ರಿ, ರಾಯಚೂರು ಅಂತ ನೋಡ್ತೀವಿ. ಈ ಮೂರು ಜಿಲ್ಲೆಗಳು ಎಲ್ಲಿದ್ದಪ್ಪ, ಈ ಮೂರು ಪ್ರಾಂತ್ಯಗಳು ಏನಪ್ಪ ಅಂದ್ರೆ ಹೈದರಾಬಾದ್ ಪ್ರಾಂತ್ಯದಲ್ಲಿದ್ದು. ಈ ಮೂರು ಪ್ರದೇಶಗಳು ಬೀದರು, ಕಲಬುರ್ಗಿ ಮತ್ತು ರಾಯಚೂರು, ಈ ಮೂರು ಪ್ರದೇಶಗಳು ಎಲ್ಲಿದ್ದಪ್ಪ ಅಂದ್ರೆ ಹೈದರಾಬಾದ್ ಪ್ರಾಂತ್ಯದಲ್ಲಿದ್ದು. ನೆಕ್ಸ್ಟ್ ಈ ಮದ್ರಾಸ್ ಪ್ರಾಂತ್ಯದಲ್ಲಿ ಏನಪ್ಪ ಅಂದ್ರ ಒಂದು ಯಾವಪ್ಪ ಅಂದ್ರ ದಕ್ಷಿಣ ಕನ್ನಡ ಈ ಒಂದು ಪ್ರದೇಶದೊಳಗಿತ್ತು. ನೆಕ್ಸ್ಟ್ ಚಾಮರಾಜನಗರ ಜಿಲ್ಲೆ ಒಳಗ ಕೊಳ್ಳೇಗಾಲ ಅಂತ ಬರ್ತದೆ. ಯಾವ್ದ್ರಿ? ಚಾಮರಾಜನಗರ ಜಿಲ್ಲೆ ಒಳಗ ಕೊಳ್ಳೇಗಾಲ ಅಂತ ಬರ್ತದ. ಆ ಕೊಳ್ಳೇಗಾಲ ಏನಪ್ಪ ಅಂದ್ರ ಮದ್ರಾಸ್ ಪ್ರಾಂತ್ಯದಲ್ಲಿದ್ದು. ಈ ಎರಡು ಪ್ರಾಂತ್ಯ, ಇವು ಎರಡು ಪ್ರದೇಶಗಳು, ಇವು 4 ಪ್ರದೇಶಗಳು. ಟೋಟಲ್ ಎಷ್ಟಾದ್ರಿ? ಇಲ್ಲಿ 6 ಪ್ರದೇಶಗಳು. 6 + 3 ಎಷ್ಟಪ್ಪ ಅಂದ್ರೆ 9 ಆಯ್ತು. 9 ಅಂತ ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಕೂರ್ಗ್ ಅಂತಕ್ಕಂಥ ಒಂದು ಪ್ರದೇಶ ಐತಿ, ಪ್ರಾಂತ್ಯ ಐತಿ, ಸಂಸ್ಥಾನ ಸಪರೇಟ್ ಆಗಿ ಏನಪ್ಪ ಅಂದ್ರ ಕನ್ನಡ ಮಾತನಾಡ್ತಕ್ಕಂಥ ಒಂದು ಪ್ರದೇಶ ಸಂಸ್ಥಾನ ಯಾವಪ್ಪ ಅಂದ್ರ ಕೂರ್ಗ್ ಪ್ರಾಂತ್ಯ ಅಂತೀವಿ. ಆ ಕೂರ್ಗ್ ಏನಪ್ಪ ಅಂದ್ರ ಅದು ಸಪರೇಟ್ ಆಗಿತ್ತು. 9 + ಏನಪ್ಪ ಅಂದ್ರ 1 ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲಿ ಏನಪ್ಪ ಅಂದ್ರ 10 ಇತ್ತು. ಟೋಟಲ್ ಏನಪ್ಪ ಅಂದ್ರ ಭಾಷಾ ಪುನರ್ವಿಂಗಡಣಾ ಕಾಯ್ದೆ ಜಾರಿಗೆ ಬಂದಾಗ ಬಾಂಬೆ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಮತ್ತು ಒಂದು ಕೂರ್ಗ್ ಅಂತಕ್ಕಂಥ ಒಂದು ಸಂಸ್ಥಾನ ಇತ್ತು. ಇವುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಒಟ್ಟುಗೂಡಿಸಿ ಏನ್ ಮಾಡ್ತಾರಪ್ಪ ಅಂದ್ರ ಭಾಷಾ ಪುನರ್ವಿಂಗಡಣಾ ಕಾಯ್ದೆ ಜಾರಿಗೆ ಬಂದಾಗ ಏನ್ ಮಾಡ್ತಾರಪ್ಪ ಅಂದ್ರ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಭಾಷಾ ಪುನರ್ವಿಂಗಡಣಾ ಕಾಯ್ದೆ ಜಾರಿಗೆ ಬಂದಾಗ ಏನ್ ಮಾಡ್ತಾರಪ್ಪ ಅಂದ್ರ ಅವುಗಳನ್ನ ಒಟ್ಟುಗೂಡಿಸ್ಕೊಳ್ತಾರೆ. ಎಲ್ಲಿ ಗೂಡಿಸ್ಕೊಳ್ತಾರ್ರಿ? ಇಲ್ಲೇನು ಮೈಸೂರು ರಾಜ್ಯ ಇದ್ದಾಗ ಏನಪ್ಪ ಅಂದ್ರ ಏನು 9 ಜಿಲ್ಲೆಗಳು ಇರ್ತಾವ್ರಿ. ಈ ದಕ್ಷಿಣ ಕರ್ನಾಟಕ ಇರ್ತಕ್ಕಂಥ 9 ಜಿಲ್ಲೆಗಳು ಇರ್ತಾವಲ್ರಿ. ಆ 9 ಜಿಲ್ಲೆಗಳು ಏನಪ್ಪ ಅಂದ್ರ ಇಲ್ಲಿ ಏನಾಗ್ತಾವಪ್ಪ ಅಂದ್ರ ಇದಕ್ಕೆ ಪ್ಲಸ್ ಏನಾಗ್ತಾವಪ್ಪ ಅಂದ್ರ 2 ಏನಪ್ಪ 10 ಏನಾಗ್ತಾವಪ್ಪ ಅಂದ್ರ 2 ಆಗ್ತಾವ. ಟೋಟಲ್ ಎಷ್ಟಾಗ್ತಾವಪ್ಪ ಅಂದ್ರ 19 ಜಿಲ್ಲೆಗಳಾಗ್ತಾವ. ಸೊ 19 ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗಪ್ಪ ಅಂತಂದ್ರ ನವೆಂಬರ್ 1, 1956 ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಇದು ಯಾವ ಸಮಿತಿ ಆಧಾರದ ಮೇಲೆ ರಚನೆ ಆಗಿತ್ತು ಅಂತ ಹೇಳಿ ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಹೌದ್ರಿ, ನವೆಂಬರ್ 1, 1956 ಕಾಲಾವಧಿ ಒಳಗೆ ಏನಪ್ಪಾ ಅಂತಂದ್ರ ಪಜಲ್ ಅಲ್ಲಿ ಆಯೋಗ ಏನಪ್ಪಾ ಅಂದ್ರೆ ಶಿಫಾರಸು ಮಾಡ್ತದ. ಆ ಪಜಲ್ ಅಲ್ಲಿ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರ ಈ ಭಾಷಾ ಪುನರ್ವಿಂಗಡಣಾ ಕಾಯ್ದೆಯನ್ನ ಜಾರಿಗೆ ತಗೊಂಡ್ಬಂದು ನಮ್ಮ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರ 19 ಜಿಲ್ಲೆಗಳು ಏನಪ್ಪಾ ಅಂದ್ರ ಜಾರಿಗೆ ಬರ್ತಾವ. ಆ 19 ಜಿಲ್ಲೆಗಳು ಜಾರಿಗೆ ಬಂದದ್ದು ಯಾವಪ್ಪ ಅಂದ್ರ ನವೆಂಬರ್ 1, 1956. ಇದಕ್ಕ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರ ಆಪ್ಷನ್ಸ್ ಡಿ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸ್ವಲ್ಪ ಇದರ ಬಗ್ಗೆ ನಿಮಗೆ ಏನಪ್ಪ ಅಂದ್ರ ಇಲ್ಲಿ ಅದಕ್ಕ ಪೂರಕವಾಗಿರ್ತಕ್ಕಂಥ ಮಾಹಿತಿ ಗೊತ್ತಿರೋ ಜೊತೆಗೆ ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ ಗೊತ್ತಿರ್ಬೇಕ್ರಿ. ನವೆಂಬರ್ 1, 1956 ಇದಕ್ಕೆ ಸರಿಯಾದ ಆನ್ಸರ್ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವಿಲ್ಲೇ ನೋಡ್ತೀವಿ ಸರ್. ಓಕೆ, ಸ್ವಲ್ಪ ಗೊತ್ತಿರಲಿ. ಮೈಸೂರು ರಾಜ್ಯ ರಚನೆ ಆದಾಗ 9 ಜಿಲ್ಲೆಗಳಿದ್ದು. ನಂತರ ಏನಪ್ಪ ಅಂದ್ರ ಇಲ್ಲಿ ನವೆಂಬರ್ 1, 1956 ಭಾಷಾ ಪುನರ್ವಿಂಗಡಣಾ ಕಾಯ್ದೆ ಜಾರಿಗೆ ಬಂದಾಗ ಇದಕ್ಕೆ 10 ಜಿಲ್ಲೆಗಳು ಏನಪ್ಪ ಅಂದ್ರೆ ಸೇರ್ತಾವ. ಟೋಟಲ್ ಆ ಒಂದು ಸಮಯಕ್ಕೆ ಏನಪ್ಪ ಅಂದ್ರ 19 ಜಿಲ್ಲೆಗಳು ಇರುವುದನ್ನ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ 19 ಜಿಲ್ಲೆಗಳು ಏನಿದಾವಲ್ರಿ, ಈ 19 ಜಿಲ್ಲೆಗಳು ಜಾರಿಗೆ ಬಂದಾಗ ಅಥವಾ 19 ಜಿಲ್ಲೆಗಳು ರಚನೆ ಆದಾಗ ಆ ನಮ್ಮ ರಾಜ್ಯವನ್ನ, ನಮ್ಮ ಈ ಮೈಸೂರು ರಾಜ್ಯ ಏನಿರ್ತಲ್ರಿ, ಆ ಮೈಸೂರು ರಾಜ್ಯ ಇದ್ದದನ್ನ ಏನ್ ಮಾಡ್ತಾರಪ್ಪ ಅಂದ್ರ ವಿಶಾಲ ಮೈಸೂರು ರಾಜ್ಯ ಅಂತೇಳಿ ಹೇಳ್ತಂದ್ರ ಪುನರ್ ನಾಮಕರಣ ಮಾಡ್ತಾರೆ. ಏನಂತ ನಾಮಕರಣ ಮಾಡ್ತಾರೆ? ವಿಶಾಲ ಮೈಸೂರು ರಾಜ್ಯ ಅಂತೇಳಿ. ಮೈಸೂರು ರಾಜ್ಯ ಇದ್ದದನ್ನ ಏನ್ ಮಾಡ್ತಾರೆ? ವಿಶಾಲ ಮೈಸೂರು ರಾಜ್ಯ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಕರೆದಿರುವುದನ್ನ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಿಂಗೂ ಕೇಳಿದಾನ, ವಿಶಾಲ ಮೈಸೂರು ರಾಜ್ಯ ಜಾರಿಗೆ ಬಂದಿದ್ದು ಯಾವಾಗಪ್ಪ? ನವೆಂಬರ್ 1, 1956 ವಿಶಾಲ ಮೈಸೂರು. ಈ ವಿಶಾಲ ಮೈಸೂರು ರಾಜ್ಯ ಇದ್ದದನ್ನ ಏನ್ ಮಾಡ್ತಾರಪ್ಪ ಅಂದ್ರ ಕನ್ನಡಿಗರ ಒಂದು ಅಭಿಲಾಷೆ ಅಂತೆ, ಕನ್ನಡಿಗರ ಒಂದು ಆಸೆ ಏನಿತ್ತಪ್ಪ ಅಂದ್ರ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತಕ್ಕಂಥ ನಾಮಕರಣ ಮಾಡ್ಬೇಕಂತಕ್ಕಂಥ ಒಂದು ಆಸೆ ಇತ್ತು. ಅದಕ್ಕೆ ಈ ವಿಶಾಲ ಮೈಸೂರು ರಾಜ್ಯ ಇದ್ದದನ್ನ ಏನ್ ಮಾಡ್ತಾರಪ್ಪ ಅಂದ್ರ ಇದನ್ನ ಕರ್ನಾಟಕ ಅಂತೇಳಿ ಏನಪ್ಪ ಅಂದ್ರ ಪುನರ್ ನಾಮಕರಣ ಮಾಡ್ತಾರೆ. ಏನಂತ ನಾಮಕರಣ ಮಾಡ್ತಾರೆ? ಕರ್ನಾಟಕ ಅಂತ ಏನಪ್ಪ ಅಂದ್ರ ಪುನರ್ ನಾಮಕರಣ ಮಾಡ್ತಾರ. ಕರ್ನಾಟಕ ಅಂತೇಳಿ ವಿಶಾಲ ಮೈಸೂರು ರಾಜ್ಯಕ್ಕೆ
ಕರ್ನಾಟಕ ಅಂತೇಳಿ ಪುನರ್ನಾಮಕರಣ ಮಾಡಿದ್ದು ಯಾವಾಗ ಅಂತ ಕೇಳಿದನ್ರಿ 1 ನವೆಂಬರ್ 1973 ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ 1 ನವೆಂಬರ್ 1973 ಅಂದ್ರೆ ವಿಶಾಲ ಮೈಸೂರು ರಾಜ್ಯದ ದಿನ ಕರ್ನಾಟಕ ಅಂತ ಏನು ಪುನರ್ನಾಮಕರಣ ಮಾಡ್ತಾರೆ ಸರ್. ಕರ್ನಾಟಕ ಎಂಬ ಹೆಸರು ನಾಮಕರಣಗೊಂಡಿದ್ದು ಯಾವಾಗಪ್ಪ ಅಂದ್ರೆ 1973 ಒಳಗ. ಇವಾಗ ಆ ಒಂದು ಸಮಯದಲ್ಲಿ ಕರ್ನಾಟಕದ ರಾಜ್ಯಪಾಲರು ಯಾರಿದ್ರು ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ಬೇಕ್ರಿ. ಕಮೆಂಟ್ ಸೆಕ್ಷನ್ ಒಳಗೆ ಕರ್ನಾಟಕ ಏನು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣಗೊಂಡಾಗ ನಮ್ಮ ರಾಜ್ಯದ ರಾಜ್ಯಪಾಲರು ಯಾರಿದ್ದರು ಇದನ್ನು ಕ್ವಶನ್ಸ್ ಕೇಳಿಲ್ಲ. ಬಟ್ ಏನು ಕ್ವಶನ್ಸ್ ಕೇಳಿ ಇಲ್ಲಿವರೆಗೆ ಅಪ್ಪ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಿದ್ದು ಅಂತ ಕೇಳ ಡಿ ದೇವರಾಜ ಅರಸರು ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳಿದ್ರು. ಬಟ್ ನೀವು ಕಮೆಂಟ್ ಸೆಕ್ಷನ್ ಏನು ತಿಳಿಸ್ಬೇಕಪ್ಪ ಅಂದ್ರೆ ಕರ್ನಾಟಕದ ರಾಜ್ಯಪಾಲರು ಯಾರು ಇದ್ರು ಅಂತ ಏನು ತಿಳಿಸ್ಬೇಕು. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಇದರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಗೊತ್ತಿರಬೇಕು. ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದ ಸ್ಥಳ ಯಾವುದಪ್ಪ ಅಂದ್ರೆ ಹಂಪಿ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನ ಕರ್ನಾಟಕ ಅಂತೇಳಿ ಏನಪ್ಪ ಅಂದ್ರೆ ನಾಮಕರಣ ಮಾಡಿರ್ತಕ್ಕಂಥ ಸ್ಥಳ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಹೇಳ್ತೀವಿ. ಇದಕ್ಕೆ ಡಿಟೇಲ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಭೌಗೋಳಿಕ ವಿಸ್ತಾರದ ಆಧಾರದ ಮೇಲೆ ಈ ಮುಂದಿನ ಜಿಲ್ಲೆಗಳ ಸರಿಯಾದ ಆರೋಹಣ ಕ್ರಮ ಏನು ಅಂತ ಕೇಳಿದಾನೆ. ಇದನ್ನ ಬಹಳ ಸಲ ರಿಪೀಟೆಡ್ ಕ್ವಶನ್ ಐತ್ರಿ. ಇಲ್ಲಿ ಕೆಲವೊಂದಷ್ಟು ಇಲ್ಲಿ ಜಿಲ್ಲೆಗಳು ಕೊಟ್ಟಿದ್ದಾನ್ರಿ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಗಳು ಕೊಟ್ಟನ ಆ ಜಿಲ್ಲೆಗಳನ್ನ ಏನು ಮಾಡಿದಾರಪ್ಪ ಅಂದ್ರೆ ಆರೋಹಣ ಕ್ರಮದಲ್ಲಿ ಬರೀರಿ. ಆರೋಹಣ ಅಂತಂದ್ರೆ ಏನ್ರಿ, ಆರೋಹಣ ಅಂತಂದ್ರೆ ಏರಿಕೆ ಕ್ರಮದೊಳಗೆ ಫಸ್ಟ್ ಸಾಂದು ಆಮೇಲೆ ಏನಪ್ಪ ಅಂದ್ರೆ ದೊಡ್ಡದು, ಅದಕ್ಕೆ ಆರೋಹಣ ಕ್ರಮ ಅಥವಾ ನಾವು ಇನ್ನೊಂದು ಅರ್ಥದಲ್ಲಿ ಏನಪ್ಪ ಅಂದ್ರೆ ಏರಿಕೆ ಕ್ರಮ ಅಂತ ನೋಡ್ತೀವಿ ನೋಡ್ರಿ. ಯಾವ ಕ್ರಮ ರೀ? ಏರಿಕೆ ಕ್ರಮ ಅಥವಾ ಆರೋಹಣ ಕ್ರಮ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಮತ್ತ ಅವರೋಹಣ ಅಂತಂದ್ರೆ ಏನು ನೋಡ್ರಿ, ಬಹಳ ಇವು ಗೊತ್ತಿರ್ಬೇಕ್ರಿ. ಅವರೋಹಣ ಅಂತ ನೋಡ್ತೀವಿ. ಒಂದೊಂದು ವರ್ಡ್ ಏನಪ್ಪ ಅಂದ್ರೆ ಅಲ್ಲಿ ನಮಗೆ ಏನಪ್ಪ ಅಂದ್ರೆ ಎಕ್ಸಾಮ್ದಾಗ ಏನಪ್ಪ ಅಂದ್ರೆ ಗೊತ್ತಾಗಂಗಿಲ್ಲ, ಹೌದ್ರಿ. ಅವರೋಹಣ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅವರೋಹಣ ಮತ್ತು ಆರೋಹಣ ಅಂತ ಏನ್ ಮಾಡ್ತೀವಿ ಅಂದ್ರೆ ಅವರೋಹಣ ಅಂತಂದ್ರೆ ಏನ್ರಿ, ಇದು ಇಳಿಕೆ ಕ್ರಮ. ಯಾವ ಕ್ರಮ ರೀ? ಇಳಿಕೆ ಕ್ರಮ ಅಂತ ನೋಡ್ತೀವಿ. ಬಟ್ ಇಲ್ಲಿ ಕ್ವಶನ್ಸ್ ಏನು ಕೇಳಿದಾನ್ರಿ, ಆರೋಹಣ ಕ್ರಮದಲ್ಲಿ ಅಂತ ಬರೀ ಅಂದ್ರೆ ಚಿಕ್ಕದನಿಂದ ಏನಂದ್ರೆ ದೊಡ್ಡದಕ್ಕೆ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಹೊಂದಾಣಿಕೆ ಮಾಡಿ ಬರಬೇಕು. ಹಾಗಾದ್ರೆ ಇಲ್ಲಿ ವಿಸ್ತೀರ್ಣ ನಮಗೆ ಏನಾದ್ರೂ ಗೊತ್ತಿತ್ತಂದ್ರ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು, ಅದಕ್ಕಿಂತ ಚಿಕ್ಕದಾದ ಜಿಲ್ಲೆ ಯಾವುದು, ಅದಕ್ಕಿಂತ ಚಿಕ್ಕ ಜಿಲ್ಲೆ ಯಾವುದು ಅಂತದ ಗೊತ್ತಿತ್ತಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಇದನ್ನ ಮಾಡ್ಬೋದು. ಇದನ್ನ ಬಹಳ ಸಲ ರಿಪೀಟ್ ಕ್ವಶನ್ಸ್ ಕೇಳಿದಾನ್ರಿ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಒಳಗೆ ಅತ್ಯಂತ ದೊಡ್ಡದಾದ ಜಿಲ್ಲೆ ಯಾವುದಪ್ಪ ಅಂದ್ರೆ ಬೆಳಗಾವಿ. ಹಾಗಾದ್ರೆ ಅತ್ಯಂತ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಒಳಗೆ ಅತ್ಯಂತ ಚಿಕ್ಕದಾದ ಜಿಲ್ಲೆ ಯಾವುದಪ್ಪ ಅಂದ್ರೆ ನಾವು ವಿಜಯಪುರ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾವ್ದ್ರಿ? ವಿಜಯಪುರ ಅಂತ ನೋಡ್ತೀವಿ. ನೆಕ್ಸ್ಟ್ ಅದಕ್ಕಿಂತ ಚಿಕ್ಕದಾದ ಜಿಲ್ಲೆ ಯಾವಪ್ಪ ಅಂದ್ರೆ ತುಮಕೂರು. ಯಾವ್ದ್ರಿ? ತುಮಕೂರು ಅಂತೇಳಿ ತುಮಕೂರು. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಕಲಬುರ್ಗಿ ಅಥವಾ ಗುಲ್ಬರ್ಗ ಅಂತೇಳಿ ಐತ್ರಿ. ಆಪ್ಷನ್ಸ್ ಒಳಗೆ ಗುಲ್ಬರ್ಗ ಅಂತ ಐತಿ, ಗುಲ್ಬರ್ಗ. ನೆಕ್ಸ್ಟ್ ಅತ್ಯಂತ ದೊಡ್ಡದಾದ ಜಿಲ್ಲೆ ಬೆಳಗಾವಿ. ಯಾವ್ದ್ರಿ? ಬೆಳಗಾವಿ ಅಂತ ಏನ್ ಮಾಡ್ತೀವಿ ನೋಡ್ತೀವಿ. ಹಾಗಾದ್ರೆ ವಿಜಯಪುರ, ತುಮಕೂರು, ಕಲಬುರ್ಗಿ, ವಿಜಯಪುರ. ನೋಡ್ರಿ ವಿಜಯಪುರ ಆಪ್ಷನ್ಸ್ ಎಷ್ಟೈತ್ರಿ? 4 ಐತಿ. ಇಲ್ಲಿ 4 ಯಾವ್ದೈತಿ ನೋಡ್ರಿ, ಇಲ್ಲಿ 4 ಇಲ್ಲ, ಇದನ್ನ ತೆಗಿರಿ. ಇಲ್ಲಿ 4 ಇಲ್ಲ, ಇದನ್ನ ತೆಗಿರಿ. ಫಸ್ಟ್ ಇಲ್ಲೊಂದು 4 ಐತಿ, ಇಲ್ಲಿ 4 ಐತಿ. ಹೌದಾ? ವಿಜಯಪುರ ಸರಿ ಆಯ್ತು. ನೆಕ್ಸ್ಟ್ ಯಾವ್ದೈತಿ ನೋಡ್ರಿ? ತುಮಕೂರು ಎಷ್ಟನೇ ಆಪ್ಷನ್ಸ್ ಐತ್ರಿ? 2 ಐತಿ. ಇಲ್ಲಿ 2 ಇಲ್ಲ, ಇದೆ ಇಲ್ಲ. ಅದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಆಪ್ಷನ್ಸ್ ಡಿ. ಯಾವ್ದ್ರಿ? ಆಪ್ಷನ್ಸ್ ಡಿ ಏನಪ್ಪ ಅಂದ್ರೆ ಈ ಒಂದು ಪ್ರಶ್ನೆಗೆ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದನ್ನು ಬಹಳ ಇಂಪಾರ್ಟೆಂಟ್ ರೀ. ಇದನ್ನ ಬಹಳ ಸಲ ರಿಪೀಟ್ ಕ್ವಶನ್ಸ್ ಕೇಳಿದಾನ. ಒಂದ್ಸಲ ಏನಪ್ಪ ಅಂದ್ರೆ ಕರೆಕ್ಟ್ ಆಗಿ ತಿಳ್ಕೊಬೇಕ್ರಿ. ಕರ್ನಾಟಕದಲ್ಲಿ ಅತ್ಯಂತ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಜಿಲ್ಲೆ ಯಾವಪ್ಪ ಅಂದ್ರೆ ಒಂದು ಬೆಳಗಾವಿ, ನಂತರ ಕಲಬುರ್ಗಿ, ನಂತರ ತುಮಕೂರು, ಆಮೇಲೆ ವಿಜಯಪುರ, ಆಮೇಲೆ ಉತ್ತರ ಕನ್ನಡ ಅಂತೇಳಿ ಸೀರಿಯಲ್ 5 ಜಿಲ್ಲೆಗಳು ಏನಪ್ಪ ಅಂದ್ರೆ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಜಿಲ್ಲೆಗಳಂತ ಏನ್ ಮಾಡ್ತೀವಿ ನೋಡ್ತೀವಿ. ಇನ್ನು ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದಾದ ಜಿಲ್ಲೆಗಳಂತ ಬಂದಾಗ ಬೆಂಗಳೂರು ನಗರ ಕರ್ನಾಟಕದಲ್ಲಿ ಅತ್ಯಂತ ಚಿಕ್ಕದಾದ ಜಿಲ್ಲೆ. ಎದ್ರೊಳಗ್ರಿ? ವಿಸ್ತೀರ್ಣದೊಳಗ. ಜನಸಂಖ್ಯೆ ಅಂತ ಬಂದಾಗ ಬೆಂಗಳೂರು ಅತ್ಯಂತ ದೊಡ್ಡದಾದ ಜಿಲ್ಲೆ ಅಂತ ನೋಡ್ತೀವಿ. ಅದರ ವಿಸ್ತೀರ್ಣ ಅಂತ ಬಂದಾಗ ಬೆಳಗಾವಿ ಅತ್ಯಂತ ದೊಡ್ಡದಾದ ಜಿಲ್ಲೆ. ಅದರ ವಿಸ್ತೀರ್ಣದ ಅತ್ಯಂತ ಚಿಕ್ಕದಾದ ಜಿಲ್ಲೆ ಯಾವುದು ಅಂತ ಕೇಳ್ತಪ್ಪ ಅಂದ್ರೆ ಬೆಂಗಳೂರು ನಗರ. ನಂತರ ಏನಪ್ಪ ಬೆಂಗಳೂರು ಗ್ರಾಮಾಂತರ. ನಂತರ ಏನಪ್ಪ ಅಂದ್ರೆ ನಾವಿಲ್ಲಿ ರಾಮನಗರ ಅಂತ ನೋಡ್ತೀವಿ, ಕೋಲಾರ ಮತ್ತು ಕೊಡಗು ಅಂತೇಳಿ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಅತ್ಯಂತ ಚಿಕ್ಕದಾದ ವಿಸ್ತೀರ್ಣದ ಅತ್ಯಂತ ಚಿಕ್ಕದಾದ ಜಿಲ್ಲೆಗಳಂತ ಬರ್ತಾವ. ಬಟ್ ನಮಗೆ ಏನಪ್ಪ ಅಂದ್ರೆ ಇದರ ಬಗ್ಗೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ಸಹ ಏನಪ್ಪ ಅಂದ್ರೆ ಗೊತ್ತಿರ್ಬೇಕ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ರೀ, ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾನ ನೋಡ್ರಿ. ಇದನ್ನ ಜೇಲರ್ ಕೇಳಿದಾನ್ರಿ. ಜೇಲರ್ ಕ್ವಶನ್ಸ್ ಇದು. ಜೇಲರ್ ಕೇಳಿದಾನ ಮತ್ತು SSC ಜೇಲರ್ಗೂ ಕೇಳಿದಾನ ಮತ್ತು SSC ಅಂತ ಏನ್ ಮಾಡ್ತೀವಿ ನೋಡ್ತೀವಿ. SSCಗೂ ಏನಪ್ಪ ಅಂದ್ರೆ ಬಹಳ ಸಲ ಏನಪ್ಪ ಅಂದ್ರೆ SSC ಇದನ್ನು ಬಹಳ ಸಲ ಏನಪ್ಪ ಅಂದ್ರೆ SSCಗೂ ಏನಪ್ಪ ಅಂದ್ರೆ ಬಹಳ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಐತ್ರಿ. ನೋಡ್ರಿ ಇಲ್ಲಿ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಐತಿ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟ್ರಿ? ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಒಳಗೆ ನಾವು ಚಾಯ್ಸ್ ಮಾಡ್ಬೇಕ್ರಿ.
41,284 ಮೈಲ್. ಆಪ್ಷನ್ಸ್ ಬಿ 74,051 ಮೈಲ್. ನೆಕ್ಸ್ಟ್ ಆಪ್ಷನ್ ಸಿ 52,622 ಮೈಲ್. ಆಪ್ಷನ್ಸ್ ಡಿ 38,457 ಮೈಲ್ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾನ. ಬಟ್ ಇದನ್ನ ಮೈಲ್ ಒಳಗೆ ಕೊಟ್ಟಿದ್ದಾನ್ರಿ. ನಾವು ಇಲ್ಲಿವರೆಗೆ ಏನಪ್ಪ ಅಂದ್ರೆ ಈಗ ನಾವು ಪಿ ಸಿ ಮತ್ತು ಕೆಲವೊಂದಷ್ಟು SDFD ಎಕ್ಸಾಮ್ದೊಳಗೆ ಕೇಳಿದಾನ, ಅಲ್ಲಿ ಕಿಲೋಮೀಟರ್ ಒಳಗೆ ಕೇಳಿದಾನೆ. ಕಿಲೋಮೀಟರ್ ಒಳಗೆ ಎಷ್ಟೈತೆ ಅನ್ನೋದನ್ನ ನಾವು ಅದನ್ನ ನೋಡೋದು ಆಮ್ಯಾಗ ರೀ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಮೈಲ್ ಒಳಗೆ ಕೊಟ್ಟಿದ್ದಾನ್ರಿ. ನಮಗೆ ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಆಪ್ಷನ್ಸ್ ಬಿ ರೀ. ಏನ್ರಿ ಆಪ್ಷನ್ಸ್ ಬಿ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ 74,051 ಮೈಲ್ ಏನೈತಲ್ರಿ ಇದು ಸರಿಯಾದ ಆನ್ಸರ್. ನಮ್ಮ ಭಾರತದ ಒಟ್ಟು ವಿಸ್ತೀರ್ಣ ಅಂತ ಬಂದಾಗ 74,051 ಮೈಲ್ ಅಂತ ನೋಡ್ತೀವಿ. ಇದನ್ನ 74,051 ಮೈಲ್ ಏನೈತಲ್ರಿ ಇದನ್ನ ನಾವು ಏನಪ್ಪ ಅಂದ್ರೆ ಕಿಲೋಮೀಟರ್ ಒಳಗೆ ಹೇಳಿದಾಗ ಏನಪ್ಪ ಅಂದ್ರೆ 1,91,791 ಚದರ್ ಕಿಲೋಮೀಟರ್ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಏನ್ರಿ ಚದರ್ ಕಿಲೋಮೀಟರ್ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಬಟ್ ಇಲ್ಲಿ ನಾವು ಚದರ್ ಮೈಲ ಅಂತ ಹೇಳ್ಬೇಕ್ರಿ. ಏನಂತ ಹೇಳ್ಬೇಕ್ರಿ? ಚದರ್ ಮೈಲ ಅಂತ ಹೇಳ್ಬೇಕು. 74,051 ಚದರ್ ಮೈಲು ಅಂತ ಏನ್ ಮಾಡ್ತೀವಿ ಅಂದ್ರೆ ಅಥವಾ ಮೈಲ್ ಅಂತ ಏನ್ ನೋಡ್ತೀವಿ. ಹಾಗಾದ್ರೆ ಕರ್ನಾಟಕದ ಕಿಲೋಮೀಟರ್ ಒಳಗ ಕರ್ನಾಟಕದ ವಿಸ್ತೀರ್ಣ ಎಷ್ಟೈತಪ್ಪ ಅಂದ್ರೆ 1,91,791 ಚದರ್ ಕಿಲೋಮೀಟರ್ ಇರುವುದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಹೌದ್ರಿ, ಇಷ್ಟು ನಿಮಗೆ ಏನಪ್ಪ ಗೊತ್ತಿರ್ಬೇಕು. ಬಟ್ ನಿಮ್ಗೆ ಇದನ್ನ ನೆನಪಿಟ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? 1,91,791 ಎಷ್ಟ್ರಿ? 1,91,791 ಅಂತೇಳಿ ಈ ರೀತಿ ನೀವು ಏನಪ್ಪ ಅಂದ್ರೆ ನೆನಪಿಟ್ಕೊಂಡ್ರೆ ಅದು ನಿಮ್ಗೆ ನೆನಪು ಉಳಿತದ. 1,91,790 ಈ ರೀತಿ ನೆನಪಿಟ್ಕೊಳ್ಬಹುದು. ಅಥವಾ 1,91,791 ಚದರ್ ಕಿಲೋಮೀಟರ್ ಅಂತೇಳಿ ಈ ರೀತಿ ನೀವು ನೆನಪಿಟ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ನೋಡ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಮೈಲ್ ಒಳಗೆ ಕೊಟ್ಟಿದ್ದಾನೆ. ಒಮ್ಮೆ ಮೈಲ್ ಒಳಗೆ ಕೇಳಿರ್ತಾನೆ, ಒಮ್ಮೆ ಕಿಲೋಮೀಟರ್ ಒಳಗೆ ಕೇಳಿರ್ತಾನೆ. ಎರಡು ನಿಮಗೆ ಏನಪ್ಪ ಅಂದ್ರೆ ಐಸ ಎರಡೂ ಗೊತ್ತಿರ್ಬೇಕ್ರಿ ಇಲ್ಲಿ. ಹಾಗಾದ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಅಂತ ಬಂದಾಗ ಎಷ್ಟೈತ್ರಿ? 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣದೊಳಗೆ ಆತ್ರಿ. ಹಾಗಾದ್ರೆ ಕರ್ನಾಟಕ ಏನಪ್ಪ ಅಂದ್ರೆ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಾಗ ಐತಿಪ್ಪ ಅಂದ್ರೆ 6ನೇ ಸ್ಥಾನದಲ್ಲಿ ಇರುವುದನ್ನು ಏನ್ ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂತ ಕೇಳಿದಾನ್ರಿ? ಯಾವ್ದ್ರದ್ರಿ? ಕರ್ನಾಟಕದ ಪಾಲು ಎಷ್ಟು ಅಂತ ಕೇಳಿದಾನ. ಯಾವ್ದ್ರ ಪಾಲು ಇದು? ಭಾರತದ ಒಟ್ಟು ವಿಸ್ತೀರ್ಣ. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟೈತಿ ನೋಡ್ರಿ ಇಲ್ಲಿ. ಭಾರತದ ಒಟ್ಟು ವಿಸ್ತೀರ್ಣ ಅಂತ ಬಂದಾಗ 32,87,000 ಇಲ್ಲಿ ಏನಪ್ಪ ಅಂದ್ರೆ 263 ಏನಪ್ಪ ಅಂದ್ರೆ ಚದರ್ ಕಿಲೋಮೀಟರ್ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ ನಾವು. ಹೌದ್ರಿ, ಚದರ್ ಕಿಲೋಮೀಟರ್ ಒಳಗೆ ಹೇಳುವಾಗ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟೈತ್ರಿ? 32,87,263 ಚದರ್ ಕಿಲೋಮೀಟರ್ ಇದು ಭಾರತದ ಐತ್ರಿ. ಹಾಗಾದ್ರೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟೈತಿ ಅಂದ್ರೆ 1,91,791 ಏನಪ್ಪ ಅಂದ್ರೆ ಚದರ್ ಕಿಲೋಮೀಟರ್ ಇರುವುದೇನು ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇದು ಮೇಲಿಂದ ಏನಪ್ಪ ಅಂದ್ರೆ ಇದು ಭಾರತದ ಒಟ್ಟು ವಿಸ್ತೀರ್ಣ. ಎದರದ್ರಿ? ಇದು ಭಾರತದ ಒಟ್ಟು ವಿಸ್ತೀರ್ಣ. ಇದೇನಪ್ಪ ಅಂದ್ರೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಆದ್ರೆ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಅಂತ ಎಷ್ಟು ಕೇಳಿದಾನೆ ಇಲ್ಲಿ ಶೇಕಡಾ ಇದ್ರೊಳಗೆ ಕೊಟ್ಟಿದ್ದಾನ. ಎಷ್ಟೈತಪ್ಪ ಅಂತಂದ್ರ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟೈತಪ್ಪ ಅಂದ್ರ ಇಲ್ಲಿ 5.83 ಶೇಕಡಾ 5.83 ಏನಪ್ಪ ಅಂದ್ರ ಏನು ಕರ್ನಾಟಕದ ಪಾಲು ಇರುವುದನ್ನು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದ್ರೊಳಗೆ ಆಪ್ಷನ್ಸ್ ಒಳಗೆ ನೋಡ್ರಿ, ಇಲ್ಲಿ ಆಪ್ಷನ್ಸ್ 5.85 ಐತಿ ಶೇಕಡಾ. ಆಪ್ಷನ್ಸ್ ಬಿ ಶೇಕಡಾ 5.05 ಐತಿ. ನೆಕ್ಸ್ಟ್ ಆಪ್ಷನ್ ಸಿ 8.36 ಐತಿ. ಆಪ್ಷನ್ಸ್ ಡಿ 6.35 ಐತಿ. ಬಟ್ ಇಲ್ಲಿ 5.83 ಅಂತ ಏನಂತಂದ್ರೆ 5.83 ಐತಿ. ಬಟ್ ಇದ್ರ ಆಪ್ಷನ್ಸ್ ಒಳಗೆ ಏನಪ್ಪ ಅಂದ್ರೆ 5.83 ಇಲ್ಲ. ಅದರಲ್ಲಿ ನೇರೆಸ್ಟ್ ಆನ್ಸರ್ ಯಾವ್ದೈತಪ್ಪ ಅಂತಂದ್ರ 5.85 ಶೇಕಡಾ 5.85 ಐತಲ್ರಿ. ಇದಕ್ಕೆ ನಾವು ಸರಿಯಾದ ಆನ್ಸರ್ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಎಕ್ಸಾಕ್ಟ್ ಆಗಿ ಏನಪ್ಪ ಅಂದ್ರೆ 5.83 ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್. ಬಟ್ ಆಪ್ಷನ್ಸ್ ಒಳಗೆ ಏನಪ್ಪ ಅಂದ್ರೆ ಅದು ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ನೇರೆಸ್ಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ನಮಗೆ ಗೊತ್ತಿರ್ಬೇಕು. ಇಲ್ಲಿ ಕೆಳಗಡೆ ಒಂದು ಐತಿ ನೋಡ್ರಿ, ಆಪ್ಷನ್ಸ್ ಬಿ ಐತಲ್ರಿ. ಆಪ್ಷನ್ಸ್ ಬಿ 5.50 ಶೇಕಡಾ 5.50 ಐತಿ. ಈ 5.50 ಏನಪ್ಪ ಅಂದ್ರೆ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು. ಭಾರತದ ಭಾಳ ಸಲ ಇದನ್ನ ಕ್ವಶನ್ಸ್ ಕೇಳಿದಾನ. KS ಏನಪ್ಪ ಅಂದ್ರೆ ಇದನ್ನ ರಿಪೀಟೆಡ್ ಕ್ವಶನ್ಸ್ ಕೇಳಿದಾನ್ರಿ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂತ ಕೇಳಿದಾನ. ಇಲ್ಲಿ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ಎಷ್ಟೈತಪ್ಪ ಅಂತಂದ್ರೆ 5.05 ಶೇಕಡಾ 5.05 ಏನಪ್ಪ ಅಂದ್ರೆ ಕರ್ನಾಟಕದ ಜನಸಂಖ್ಯೆ ಪಾಲು ಅಂತ ನೋಡ್ತೀವಿ. ಹಾಗಾದ್ರೆ ಕರ್ನಾಟಕದ ಜನಸಂಖ್ಯೆ ಎಷ್ಟೈತಪ್ಪ ಅಂದ್ರೆ 6,11,30,30,700
722 ಅಂತ ನೋಡ್ತೀವಿ. ಸಾರಿ 400 6,11,30,422 ಏನಪ್ಪ ಅಂದ್ರೆ ಜನಸಂಖ್ಯೆ ಇರ್ತಕ್ಕಂಥ 42 ಜನಸಂಖ್ಯೆ ಇರ್ತಕ್ಕಂಥ ನೋಡ್ತೀವಿ. 6,11,30,744 ಕರೆಕ್ಟ್. 744 ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇದು ಭಾರತದ ಕರ್ನಾಟಕದ ಒಟ್ಟು ಜನಸಂಖ್ಯೆ. ಅದರೊಳಗೆ ನಮ್ಮ ಕರ್ನಾಟಕದ ಪಾಲು ಎಷ್ಟೈತಿ ಅಂದ್ರೆ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ಎಷ್ಟೈತಿ ಅಂದ್ರೆ 5.05 ಏನಪ್ಪ ಅಂದ್ರೆ ಪರ್ಸೆಂಟೇಜ್. ಇದು ಕರ್ನಾಟಕದ ಪಾಲು ರೀ. ಇದು ಜನಸಂಖ್ಯೆ ಒಳಗೆ ಇದು ಏನಪ್ಪ ಅಂದ್ರೆ ವಿಸ್ತೀರ್ಣದಲ್ಲಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲ ನೋಡ್ತೀವಿ ಸರ್. ಓಕೆ, ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಗೊತ್ತಿರ್ಬೇಕಿಲ್ಲ. ಸ್ವಲ್ಪ ಇಲ್ಲ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಏನಪ್ಪ ಅಂದ್ರೆ ಹಾಗಾದ್ರೆ ಕರ್ನಾಟಕ ಭಾರತದ ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಏನಪ್ಪ ಅಂದ್ರೆ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಜಿಲ್ಲೆ ಯಾವ್ದ್ರಿ? ಭಾರತದಲ್ಲಿ ಏನಪ್ಪ ಅಂದ್ರೆ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಜಿಲ್ಲೆ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲ ಇಂಡಿಯಾ ಮ್ಯಾಪ್ ತಗೋತಾನ್ರಿ ಸ್ವಲ್ಪ ಸಾಂದ ಅಷ್ಟೇ. ಓಕೆ, ಇದು ಇನ್ನು ನೋಡ್ರಿ ಇಂಡಿಯಾ ಮ್ಯಾಪು. ಇಲ್ಲಿ ಏನಪ್ಪ ಅಂದ್ರೆ ಭಾರತ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಾಗ ಐತಿ ಅಂತಂದ್ರೆ 6ನೇ ಸ್ಥಾನದೊಳಗೈತಿ. ಭಾರತ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದೊಳಗೈತ್ರಿ? 6ನೇ ಸ್ಥಾನದೈತಿ. ಹಾಗಾದ್ರೆ ಭಾರತದ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಅಂತ ಬಂದಾಗ ನಾವು ರಾಜಸ್ಥಾನ ಅಂತ ಹೇಳ್ತೀವಿ. ಯಾವ್ದ್ರಿ? ರಾಜಸ್ಥಾನ. ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯ ಯಾವ್ದ್ರಿ? ರಾಜಸ್ಥಾನ. 2ನೇ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಮಧ್ಯಪ್ರದೇಶ್. 3ನೇದು ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ. 3ನೇದು ಯಾವ್ದ್ರಿ? ಮಹಾರಾಷ್ಟ್ರ. 4ನೇದು ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ. 5ನೇದು ಯಾವ್ದು? ಗುಜರಾತ್. 6ನೇದು ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕ. ಹೌದ್ರಿ? ಈ ರೀತಿಯಾಗಿಪ್ಪ ಅಂದ್ರೆ ರಾಜಸ್ಥಾನ ಪ್ರಥಮ ಸ್ಥಾನದೊಳಗೆ ಐತ್ರಿ. ನಂತರ ಯಾವ್ದಪ್ಪ ಅಂತಂದ್ರೆ ಮಧ್ಯಪ್ರದೇಶ ಏನಪ್ಪ ಅಂದ್ರೆ ಇಲ್ಲಿ 2ನೇ ಸ್ಥಾನದಾಗ ಐತಿ. 4ನೇ ಸ್ಥಾನದೊಳಗೆ ಯಾವಪ್ಪ ಅಂದ್ರೆ ಉತ್ತರ ಪ್ರದೇಶ ಐತಿ ವಿಸ್ತೀರ್ಣದಲ್ಲಿ. 5ನೇ ಸ್ಥಾನದಲ್ಲಿ ಯಾವ್ದೈತ್ರಿ? ಗುಜರಾತ್ ಐತಿ. 6ನೇ ಸ್ಥಾನದಲ್ಲಿ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಇರುವುದನ್ನು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸೊ ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಐತ್ರಿ? 6ನೇ ಸ್ಥಾನ ಐತಿ. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯ ಯಾವ್ದಪ್ಪ ಅಂತಾರೆ? ರಾಜಸ್ಥಾನ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ನಮ್ಮ ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನ ಐತಿ ಅಂತಂದ್ರೆ 6ನೇ ಸ್ಥಾನದಲ್ಲಿ ಇರುವುದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಈ ರೀತಿಯಾಗಿನೂ ನಿಮ್ಗೆ ಏನಪ್ಪ ಅಂದ್ರೆ ಗೊತ್ತಿರ್ಬೇಕು. ಹಿಂಗೂ ಏನಪ್ಪ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥದ್ದು ಸಾಧ್ಯತೆ ಇದೆ. ವಿಸ್ತೀರ್ಣ ಅತ್ಯಂತ ದೊಡ್ಡದಾದ ರಾಜ್ಯ ರಾಜಸ್ಥಾನ. ಇನ್ನು ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯ ಕೇಳಿದಪ್ಪ ಅಂತಂದ್ರೆ ನಾವು ಉತ್ತರ ಪ್ರದೇಶ ಅಂತ ಏನ್ ಮಾಡ್ತೀವಿ ಅಂದ್ರೆ ಹೇಳ್ತೀವಿ. ಹಾಗಾದ್ರೆ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದಾದ ರಾಜ್ಯ ಯಾವ್ದಪ್ಪ ಅಂದ್ರೆ ಗೋವಾ. ಇನ್ನು ಜನಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕದಾದ ರಾಜ್ಯ ಏನ್ರಿ? ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದಾದ ರಾಜ್ಯ ಯಾವ್ದಪ್ಪ ಅಂದ್ರೆ ಗೋವಾ ಅಂತ ನೋಡ್ತೀವಿ. ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದಾದ ರಾಜ್ಯ ಯಾವ್ದಪ್ಪ ಅಂದ್ರೆ ಸಿಕ್ಕಿಂ. ಇದು ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದಾದ. ಇನ್ನು ಜನಸಂಖ್ಯೆ ಒಳಗೆ ಅತ್ಯಂತ ಚಿಕ್ಕದಾದ ಯಾವ್ದ್ರಿ? ಸಿಕ್ಕಿಂ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಪೂರಕವಾಗಿರ್ತಕ್ಕಂಥ ಮಾಹಿತಿ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕವು ಗಡಿ ವಿವಾದದ ಹೊಂದಿರುವುದು. ಕರ್ನಾಟಕವು ಗಡಿ ವಿವಾದ ಹೊಂದಿರುವುದು ಈ ರಾಜ್ಯಗಳೊಂದಿಗೆ ಅಂತ ಕೇಳಿದ. ಕರ್ನಾಟಕ ಗಡಿ ವಿವಾದವನ್ನು ಒಳಗೊಂಡೈತ್ರಿ. ಹಾಗಾದ್ರೆ ಈ ಕೆಳಗಿನ ಯಾವ ರಾಜ್ಯಗಳೊಂದಿಗೆ ಕರ್ನಾಟಕ ಗಡಿ ವಿವಾದ ಹೊಂದಿತ್ತು ಅಂತೇಳಿ ಇಲ್ಲಿ ಕ್ವಶನ್ಸ್ ಕೇಳಿದಾನ. ಆಪ್ಷನ್ಸ್ಗಳು ನೋಡ್ರಿ, ಇಲ್ಲಿ ಎರಡೆರಡು ಕೊಟ್ಟಿದ್ದಾನ. ಒಂದು ಆಪ್ಷನ್ಸ್ ಎ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಅಂತ ಐತಿ. ನೆಕ್ಸ್ಟ್ ಆಪ್ಷನ್ಸ್ ಬಿ ಕೇರಳ ಮತ್ತು ತಮಿಳುನಾಡು ಅಂತ ಐತಿ. ಆಪ್ಷನ್ ಸಿ ಕೇರಳ ಮತ್ತು ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾನ. ಆಪ್ಷನ್ಸ್ ಡಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಅಂತೇಳಿ ಒಟ್ಟು 4 ಆಪ್ಷನ್ಸ್ಗಳದಾವ್ರಿ. ಹಾಗಾದ್ರೆ ನಮ್ಗೆ ಇದ್ರ ಬಗ್ಗೆ ಒಂದು ಐಡಿಯಾ ಐತಿ. ಏನಪ್ಪ ಅಂದ್ರೆ ಮಹಾರಾಷ್ಟ್ರದ ಮತ್ತು ಕರ್ನಾಟಕದ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಗಡಿ ವಿವಾದ ಇರ್ತಕ್ಕಂಥದ್ದು ನೋಡ್ತೀವಿ. ಈ ಆಪ್ಷನ್ಸ್ ಒಳಗೆ ಮಹಾರಾಷ್ಟ್ರ ಎಲ್ಲೈತಿ ನೋಡ್ರಿ. ಆಪ್ಷನ್ಸ್ ಒಳಗೆ ಮಹಾರಾಷ್ಟ್ರ ಎಲ್ಲೈತ್ರಿ? ಇಲ್ಲಿ ಮಹಾರಾಷ್ಟ್ರ ಇಲ್ಲ, ಇದು ಅಲ್ಲ. ನೆಕ್ಸ್ಟ್ ಕೇರಳ ಮತ್ತು ತಮಿಳುನಾಡು ಕೊಟ್ಟಾನ, ಇಲ್ಲಿಯೂ ಮಹಾರಾಷ್ಟ್ರ ಇಲ್ಲ. ನೆಕ್ಸ್ಟ್ ಇಲ್ಲಿ ಕೇರಳ ಮತ್ತು ಮಹಾರಾಷ್ಟ್ರ ಅಂತ ಐತಿ. ಓಕೆ, ನೆಕ್ಸ್ಟ್ ನೋಡ್ರಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಅಂತ ಐತಿ, ಇಲ್ಲಿಯೂ ಮಹಾರಾಷ್ಟ್ರ ಇಲ್ಲ. ಬಟ್ ಇಲ್ಲಿ ಆಪ್ಷನ್ ಸಿ ಏನೈತಲ್ರಿ, ಕೇರಳ ಮತ್ತು ತಮಿಳುನಾಡು ಅಂತೇಳಿ ಕೊಟ್ಟಿದ್ದಾನ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್. ಅಂದ್ರೆ ನಮಗೆ ಗೊತ್ತಿರಲಿಲ್ಲ ಅಂದ್ರೂ ಈ ರೀತಿ ಮಾಡ್ಬೋದು. ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕ ಮತ್ತು ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಗಡಿ ವಿವಾದ ಇರ್ತಕ್ಕಂಥದ್ದು ನೋಡ್ತೀವಿ. ಆದ್ರೆ ಈ ಆಪ್ಷನ್ಸ್ ಉಳಿದಿರ್ತಕ್ಕಂಥ 3 ಆಪ್ಷನ್ಸ್ ಒಳಗೆ ಇಲ್ಲಿ ತಮಿಳಿನಲ್ಲಿ ಮಹಾರಾಷ್ಟ್ರ ಇಲ್ಲ ಅಂದ್ರೆ ಒಂದೇ ಒಂದು ಮಹಾರಾಷ್ಟ್ರ ಐತಿ. ಅದ್ರ ಜೊತೆಗೆ ಯಾವ್ದೈತಿ ಅಂದ್ರೆ ಕೇರಳ ಐತಿ. ಕೇರಳದ ಕಾಸರಗೋಡು ಅಂತ ಏನ್ ಕರಿತೀವಲ್ರಿ, ಯಾವ್ದ್ರಿ? ಕೇರಳ ರಾಜ್ಯದ ಕಾಸರಗೋಡು ಅಂತ ಬರ್ತದ. ಆ ಕೇರಳ ರಾಜ್ಯದ ಕಾಸರಗೋಡು ಏನೈತಲ್ರಿ, ಆ ಕಾಸರಗೋಡು ಪ್ರದೇಶ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದೊಂದಿಗೆ ಏನಪ್ಪ ಅಂದ್ರೆ ಗಡಿ ವಿವಾದ ಹೊಂದಿರತಕ್ಕಂಥ ಒಂದು ಸ್ಥಳ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಕೇರಳದ ಕಾಸರಗೋಡು. ಮಹಾರಾಷ್ಟ್ರದೊಳಗೆ ಬೆಳಗಾವಿ ಮತ್ತು ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಮಧ್ಯದೊಳಗೆ ಏನಪ್ಪ ಅಂದ್ರೆ ಬಹಳ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯ ಇರತಕ್ಕಂಥ ಗಡಿ ವಿವಾದ ಯಾವತ್ತಪ್ಪ ಅಂದ್ರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಜಿಲ್ಲೆ ಅಂತ ಬರ್ತದ್ರಿ. ಯಾವುದಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆ ಅಂತ ನೋಡ್ತೀವ್ರಿ. ಈ ಬೆಳಗಾವಿ ಜಿಲ್ಲೆಯು ಕರ್ನಾಟಕ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಜಿಲ್ಲೆ. ಆದ್ರೆ
ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಮತ್ತು ಇದು ಮಹಾರಾಷ್ಟ್ರದ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಗಡಿವಾದ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಆದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದ್ರಿ ಸರ? ಇಲ್ಲಿ ಆಪ್ಷನ್ ಸಿ ಕೇರಳ ಮತ್ತು ಮಹಾರಾಷ್ಟ್ರ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದು ಸರಿಯಾದ ಆನ್ಸರ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ರೀ, ಪ್ರಸ್ತುತ ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಒಟ್ಟು ಸಂಖ್ಯೆ ಎಷ್ಟು ಕೇಳ ಅಂದ್ರೆ ಪ್ರಸ್ತುತ ನಮ್ಮ ಕರ್ನಾಟಕ ಒಳಗೆ ಎಷ್ಟು ಜಿಲ್ಲೆ ಅದಾವ? ಭಾಳ ಸಿಲ್ಲಿ ಕ್ವಶನ್ ಹಂಚಿದ್ರು ಏನಪ್ಪ ಅಂದ್ರೆ ಈ ಒಂದು ಪ್ರಶ್ನೆಯನ್ನು ಯಾವಾಗ ಕೇಳಿದನಪ್ಪ ಅಂದ್ರೆ 2019ರಲ್ಲಿ ಕೇಳಿದಾನೆ. 2019 ಎಸ್ ಡಿ ಎ ಈ ಪ್ರಶ್ನೆಯನ್ನು ಕೇಳಿದಾನ್ರಿ. ಇದು ಕರ್ನಾಟಕ ಪ್ರಸ್ತುತ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ. ಆಪ್ಷನ್ಸ್ ನೋಡ್ರಿ, ಆಪ್ಷನ್ಸ್ ಎ 28 ಐತ್ರಿ, ಆಪ್ಷನ್ಸ್ ಬಿ 31 ಐತಿ, ಆಪ್ಷನ್ ಸಿ 30, ಆಪ್ಷನ್ಸ್ ಡಿ 32 ಅಂತ ಕೊಟ್ಟಿದ್ದಾನೆ. ಬಟ್ ಇದ್ರ ಬಗ್ಗೆ ನಿಮ್ಗೆ ಏನಪ್ಪ ಅಂದ್ರೆ ಐಡಿಯಾ ಐತಿ. ಹಾಗಾದ್ರೆ ಕರ್ನಾಟಕದಲ್ಲಿ ಪ್ರಸ್ತುತ ಒಟ್ಟು ಎಷ್ಟು ಜಿಲ್ಲೆಗಳದಾವಪ್ಪ ಅಂತಂದ್ರೆ 31 ಜಿಲ್ಲೆಗಳದಾವ್ರಿ. ಎಷ್ಟು ಜಿಲ್ಲೆಗಳದಾವ್ರಿ? 31 ಜಿಲ್ಲೆಗಳು ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ರೀ. ಹಾಗಾದ್ರೆ 31ನೇ ಜಿಲ್ಲೆ ಯಾವುದ್ರಿ? 31ನೇ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ನಾವು ಈಗ ಬಳ್ಳಾರಿಯಿಂದ ಹೊಡೆದು ಏನಪ್ಪ ಅಂದ್ರೆ ವಿಜಯನಗರ ಅಂತ ನೋಡ್ತೀವಿ. 31ನೇ ಜಿಲ್ಲೆ ಕರ್ನಾಟಕದ 31ನೇ ಜಿಲ್ಲೆ ಯಾವುದಪ್ಪ ಅಂದ್ರೆ ವಿಜಯನಗರ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ವಿಜಯನಗರ ಜಿಲ್ಲೆಯು ಏನಪ್ಪ ಅಂದ್ರೆ ಕರ್ನಾಟಕದ 31ನೇ ಜಿಲ್ಲೆ ಯಾವ್ದ್ರಿ? ಕರ್ನಾಟಕದ 31ನೇ ಜಿಲ್ಲೆ ಯಾವಪ್ಪ ಅಂತಂದ್ರೆ ಕರ್ನಾಟಕದ 31ನೇ ಜಿಲ್ಲೆ ವಿಜಯನಗರ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದು ಕರ್ನಾಟಕದ 31ನೇ ಜಿಲ್ಲೆ. ಹಾಗಾದ್ರೆ ಈ ವಿಜಯನಗರ ಏನೈತಲ್ರಿ, ಈ ವಿಜಯನಗರ ಏನಪ್ಪ ಅಂದ್ರೆ ಜಿಲ್ಲೆಯಾಗಿ ಘೋಷಣೆ ಆಗಿದ್ದು ಯಾವಾಗ ಅಂತ ನೋಡಿದಾಗ ಯಾವಾಗಪ್ಪ ಅಂತಂದ್ರೆ ಅಕ್ಟೋಬರ್ ರೀ. ಯಾವಾಗ್ರಿ? ಅಕ್ಟೋಬರ್ 2 2021. ಅಕ್ಟೋಬರ್ 2 2021ರಲ್ಲಿ ಏನಪ್ಪ ಅಂದ್ರೆ ಇದನ್ನ ಏನಪ್ಪ ಅಂದ್ರೆ ಯಾರ ಒಂದು ಅಧಿಕಾರ ಬಿಜೆಪಿ ಸರ್ಕಾರ ಇರ್ತದ್ರಿ. ಅವಾಗ ಯಾವ ಸರ್ಕಾರ ಇರ್ತಾರ್ರಿ? ಬಿಜೆಪಿ ಸರ್ಕಾರ ಇರ್ತದ. ಇಲ್ಲಿ ಅಕ್ಟೋಬರ್ 2 2021ರಂದು ಬಿಜೆಪಿ ಸರ್ಕಾರ ಇರ್ತದೆ. ಬಿಜೆಪಿಯ ಮುಖ್ಯಮಂತ್ರಿ ಅವಾಗ ಯಾರು ಇರ್ತಾರಪ್ಪ ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಇರ್ತಾರ. ಬಸವರಾಜ ಬೊಮ್ಮಾಯಿ ಇರುವ ಕಾಲಾವಧಿ ಒಳಗ ಭಾರತದ 31ನೇ ಜಿಲ್ಲೆಯಾಗಿ ಏನಪ್ಪ ಅಂದ್ರೆ ಬಳ್ಳಾರಿಯಿಂದ ಹೊಡೆದು ಏನಾಗ್ತಪ್ಪ ಅಂದ್ರೆ ವಿಜಯನಗರ ಏನಪ್ಪ ಅಂದ್ರೆ ಇಲ್ಲಿ ರಚನೆ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ಆ ಕಾರಣದಿಂದ 31ನೇ ಜಿಲ್ಲೆ ಯಾವುದ್ರಿ? ನಾವು ಇಲ್ಲಿ ವಿಜಯನಗರ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಈ ಒಂದು ವಿಜಯನಗರದಲ್ಲಿ ಒಟ್ಟು ಎಷ್ಟು ತಾಲೂಕುಗಳಿವೆ ಏನಾದ್ರೂ ಕೇಳಿದಪ್ಪ ಅಂತಂದ್ರೆ ಎಷ್ಟು ತಾಲೂಕುಗಳದಾವ ಏನಾದ್ರು ಕೇಳಿದಪ್ಪ ಅಂದ್ರೆ 6 ತಾಲೂಕು ಅಂತ ಹೇಳ್ಬೇಕ್ರಿ. ಎಷ್ಟು ತಾಲೂಕು ಅದಾವ್ರಿ? 6 ತಾಲೂಕುಗಳದಾವ. ಹಾಗಾದ್ರೆ ವಿಜಯನಗರದ ಆಡಳಿತ ಕೇಂದ್ರ ಯಾವ್ದಾದ್ರು ಕೇಳಿದಪ್ಪ ಅಂದ್ರೆ ಹೊಸಪೇಟೆ ಅಂತ ಹೇಳ್ಬೇಕ್ರಿ. ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರ ಯಾವಪ್ಪ ಅಂದ್ರೆ ಹೊಸಪೇಟೆ ಅಂತ ನೋಡ್ತೀವಿ. ಹೊಸಪೇಟೆ ಏನಪ್ಪ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ತಾಲೂಕು ಇದು. ಹೊಸಪೇಟೆ ಇರ್ಬೋದು, ಹಗರಿ ಬೊಮ್ಮನಹಳ್ಳಿ ಇರ್ಬೋದು, ಹೂವಿನ ಹಡಗಲಿ ಇರ್ಬೋದು, ಹರಪನಹಳ್ಳಿ, ಆಮ್ಯಾಗ ಯಾವಪ್ಪ ಅಂದ್ರೆ ಇಲ್ಲಿ ಕೊಟ್ಟೂರು ಅಂತ ಬರ್ತದ, ಆಮ್ಯಾಗ ಕುರುಗುಡು ಅಂತ ನೋಡ್ತೀವಿ. ಒಟ್ಟು ಈ 6 ಜಿಲ್ಲೆಗಳು ಏನಪ್ಪ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ 6 ತಾಲೂಕುಗಳು ಏನಪ್ಪ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ತಾಲೂಕುಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಲಾಸ್ಟ್ ಟೈಮ್ ಒಂದು ಕ್ವಶನ್ಸ್ ಕೇಳಿದ, ಕರ್ನಾಟಕದ 30ನೇ ಜಿಲ್ಲೆ ಯಾವುದು ಅಂತ ಕೇಳಿದ. ಕರ್ನಾಟಕದ 30ನೇ ಜಿಲ್ಲೆ ಯಾವುದು? ಕರ್ನಾಟಕದ 30ನೇ ಜಿಲ್ಲೆ ಯಾವುದಪ್ಪ ಅಂದ್ರೆ ಯಾದಗಿರಿ. ಯಾವ ಜಿಲ್ಲೆ ರೀ? ಕರ್ನಾಟಕದ 30ನೇ ಜಿಲ್ಲೆ ಯಾವುದಪ್ಪ ಅಂದ್ರೆ ಯಾದಗಿರಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಈ ಯಾದಗಿರಿ ಜಿಲ್ಲೆ ಏನೈತೆ ಅಲ್ರಿ, ಯಾವ ಜಿಲ್ಲೆಯಿಂದ ಹೊಡೆದು ನೋಡ್ರಿ, ಈ ವಿಜಯನಗರ ಜಿಲ್ಲೆ ಯಾವ ಜಿಲ್ಲೆಯಿಂದ ಹೊಡೆದ ಕೆಲಸ ನಿರ್ಮಾಣ ಮಾಡ್ತೀವಿ, ಯಾವ ರಚನೆ ಆಯ್ತು ಅಂತ ಕೇಳಿದಪ್ಪ ಅಂದ್ರೆ ಬಳ್ಳಾರಿ ಅಂತ ಹೇಳ್ಬೇಕ್ರಿ. ಒಂದೊಂದ್ಸಲ ಬಹಳ ಸಿಲ್ಲಿ ಕ್ವಶನ್ಸ್ ಕೇಳಿರ್ತಾನ್ರಿ. ಇಷ್ಟು ನಿಮ್ಗೆ ನಾವು ಅದನ್ನ ಎಕ್ಸೆಪ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಆ ರೀತಿ ಅಂತಂದ್ರೆ ಇಲ್ಲಿ ಬಹಳ ಈಜಿ ಕ್ವಶನ್ಸ್ಗಳು ಬಂದಿರ್ತಾವ, ನಿಮ್ಗೆ ಗೊತ್ತಿರ್ಬೇಕ್ರಿ. ಇಲ್ಲಿ ಹಾಗಾದ್ರೆ ಬಳ್ಳಾರಿಯಿಂದ ಹೊಡೆದು ಏನಂತಂದ್ರೆ ವಿಜಯನಗರ ನಿರ್ಮಾಣಗೊಂಡ್ರೆ 30ನೇ ಜಿಲ್ಲೆ ಅಂತ ಯಾವ್ದನ್ನ ಕರಿತೀವಪ್ಪ ಅಂದ್ರೆ ನಾವು ಯಾದಗಿರಿ ಅಂತ ನೋಡ್ತೀವಿ. ಯಾವ್ದ್ರಿ? 30ನೇ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಯಾದಗಿರಿ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ, ಯಾದಗಿರಿ ಅಂತ ನೋಡ್ತೀವಿ. ಹಾಗಾದ್ರೆ ಈ ಯಾದಗಿರಿ ಜಿಲ್ಲೆ ಐತಲ್ಲ, ಯಾವ ಒಂದು ಜಿಲ್ಲೆಯಿಂದ ಒಡೆದು ಯಾದಗಿರಿ ರಚನೆ ಆಯ್ತು ಅಂದ್ರೆ ಕಲಬುರಗಿ ಜಿಲ್ಲೆ ಐತಲ್ರಿ. ಈ ಕಲಬುರಗಿ ಐತಲ್ರಿ, ಕಲಬುರಗಿಯಿಂದ ಒಡೆದು ಏನಪ್ಪ ಅಂದ್ರೆ ಯಾದಗಿರಿ ರಚನೆ ಆಗಿರುವುದನ್ನ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾದಗಿರಿ ಜಿಲ್ಲೆ ರಚನೆ ಮಾಡ್ತಾರ. ಬಟ್ ನಮಗ್ ಗೊತ್ತಿರ್ಬೇಕ್ರಿ, ನಾನು ಹಿಂದೂ ಕ್ವಶನ್ಸ್ ಒಳಗೆ ಒಂದು ನಿಮ್ಗೆ ಇಲ್ಲಿ ಒಂದು ಕ್ವಶನ್ಸ್ ಚರ್ಚೆ ಮಾಡುವಾಗ ಏನಪ್ಪ ಅಂದ್ರೆ ಒಂದು ಪಾಯಿಂಟ್ ಹೇಳಿದ್ನಿ. ಏನು ಹೇಳಿದ್ನಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಒಟ್ಟು ವಿಶಾಲ ಮೈಸೂರು ರಾಜ್ಯ ಆದಾಗ ಅಥವಾ 19 ಜಿಲ್ಲೆಗಳಂತೇಳಿ ಭಾಷಾ ಅವರು ಪುನರ್ವಿಂಗಡಣಾ ಕಾಯ್ದೆ ಜಾರಿಗೆ ಬಂದಾಗ ಒಟ್ಟು 19 ಜಿಲ್ಲೆಗಳು ನಮ್ಮ ರಾಜ್ಯದಲ್ಲಿ ಇದ್ದು, ಅದನ್ನ 19 ಜಿಲ್ಲೆಗಳು ಕೂಡಿರ್ತಕ್ಕಂಥದ್ದನ್ನ ಏನು ಕರೆದ್ರಪ್ಪ ಅಂದ್ರೆ ವಿಶಾಲ ಮೈಸೂರು ರಾಜ್ಯ ಅಂತ ಏನು ಮಾಡಿದ್ರೆ ಕರೆದ್ರು. ವಿಶಾಲ ಮೈಸೂರು ರಾಜ್ಯದ ಸಮಯದಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಿದ್ರಪ್ಪ ಅಂದ್ರೆ ಎಸ್ ನಿಜಲಿಂಗಪ್ಪ ಅವರು ಏನಪ್ಪ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳೇನಪ್ಪ ಅಂದ್ರೆ ಆಡಳಿತವನ್ನ ಮಾಡ್ತಿರ್ತಾರೆ. ಹಾಗಾದ್ರೆ ಆ ನಂತರ ಏನಪ್ಪ ಅಂತಂದ್ರೆ 20ನೇ ಜಿಲ್ಲೆಯಾಗಿ ಯಾವ್ದು ಮಾರ್ಪಡ್ತು, 21ನೇ ಜಿಲ್ಲೆಯಾಗಿ ಯಾವ ಮಾರ್ಪಡ್ತು ಅಂತ ಇಲ್ಲಿ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆಗಳು ಇರ್ತಾವ. ಬಟ್ ಆದ ನಿಮಗೆ ಏನಪ್ಪ ಅಂತಂದ್ರೆ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ.
ಇಲ್ಲಿ ಎಚ್ ಡಿ ದೇವೇಗೌಡ ಅಂತ ಯಾರು ಇಲ್ಲಿ ಜಿ ಎಚ್ ಪಟೇಲ್ ಅಂತ ನೋಡ್ತೀವಿ. ಅದಕ್ಕಿಂತ ಪೂರ್ವದಾಗ ಏನಪ್ಪ ಅಂದ್ರೆ ಇಲ್ಲಿ ಬೆಂಗಳೂರು ಇರ್ತದ. ಆ ಬೆಂಗಳೂರು ಇದ್ದಿದ್ದ ಏನು ಮಾಡ್ತಾರಪ್ಪ ಅಂದ್ರೆ 1989 ಯಾವಾಗ್ರಿ 1989ರಲ್ಲಿ 1989ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ 1986 ಆಗಸ್ಟ್ 15ರಂದು ಏನಾಗ್ತದಪ್ಪ ಅಂದ್ರೆ ಬೆಂಗಳೂರು ಏನೈತಲ್ರಿ, ಆ ಬೆಂಗಳೂರನ್ನ ಒಡೆದು ಏನು ಮಾಡ್ತಾರಪ್ಪ ಅಂದ್ರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಅಂತ ಮಾಡ್ತಾರೆ. ಏನ್ರಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಅಂತ ಮಾಡ್ತಾರೆ. ಅದನ್ನು ಯಾವುದ್ರಿ ಬೆಂಗಳೂರು ಇರ್ತದ, ಅದು ಆ ಬೆಂಗಳೂರು ಇದ್ದಿದ್ದನ್ನು ಏನು ಮಾಡ್ತಾರಪ್ಪ ಅಂದ್ರೆ 1986 ಆಗಸ್ಟ್ 15ಕ್ಕೆ ಯಾರ ಕಾಲಾವಧಿ ಹೇಳಪ್ಪ ಅಂದ್ರೆ ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳು ಇರ್ತಾರೆ. ರಾಮಕೃಷ್ಣ ಹೆಗಡೆ ಅಂತ ನೋಡ್ತೀವಿ. ಆ ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಿರ್ತಾರ. ಕರ್ನಾಟಕದ ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರು ಇದ್ದಿದ್ದ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಅಂತ ನೋಡ್ತಾರ. ನಂತರ ಏನಪ್ಪ ಅಂದ್ರೆ 1997 ಆಗಸ್ಟ್ 27ರಂದು 1997 ಆಗಸ್ಟ್ 27ರಂದು ಜೆ ಎಚ್ ಪಟೇಲ್, ಯಾರ್ರಿ ಜೆ ಎಚ್ ಪಟೇಲ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಜೆ ಎಚ್ ಪಟೇಲ್ ಅವರ ಅಧಿಕಾರ ಅವಧಿ ಒಳಗೆ ಏನಾಗ್ತದಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು 7 ಹೊಸ ಜಿಲ್ಲೆಗಳ ಏನಪ್ಪ ಅಂದ್ರೆ ರಚನೆ ಆಗ್ತಾವೆ. 7 ಹೊಸ ಜಿಲ್ಲೆಗಳು ರಚನೆ ಆಗಿರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ನಾವು. 7 ಹೊಸ ಜಿಲ್ಲೆಗಳು ರಚನೆ ಆಗ್ತಾವ. ಅಲ್ಲಿ ಯಾವ್ಯಾವ ಜಿಲ್ಲೆಗಳು ರಚನೆ ಆಗ್ತಾವಪ್ಪ ಅಂತಂದ್ರೆ ಒಂದು ಬಾಗಲಕೋಟೆ ಜಿಲ್ಲೆ ರಚನೆ ಆಗ್ತದ್ರಿ. ಯಾವ್ದ್ರಿ ಒಂದು ಬಾಗಲಕೋಟೆ ಜಿಲ್ಲೆ. ಯಾವ ಜಿಲ್ಲೆಯಿಂದ ಒಡೆದು ಬಾಗಲಕೋಟೆ ಆಗ್ತದ ಅಂದ್ರೆ ವಿಜಯಪುರ ಜಿಲ್ಲೆಯಿಂದ ಒಡೆದು ಬಾಗಲಕೋಟೆ ರಚನೆ ಆಗ್ತದ. ನಂತರ ಏನಪ್ಪ ಅಂದ್ರೆ ಇಲ್ಲಿ ಧಾರವಾಡ ಜಿಲ್ಲೆ ಐತ್ರಿ. ಧಾರವಾಡ ಜಿಲ್ಲೆ ಒಡೆದು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಏನಾಗ್ತದಪ್ಪ ಅಂದ್ರೆ ಗದಗ ಜಿಲ್ಲೆ ರಚನೆ ಆಗ್ತದ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಇಲ್ಲಿ ಹಾವೇರಿ ಅಂತ ನೋಡ್ತೀವಿ. ಗದಗ ಮತ್ತು ಏನಪ್ಪ ಅಂದ್ರೆ ಹಾವೇರಿ, ಧಾರವಾಡ ಜಿಲ್ಲೆ ಇದ್ದದ್ದು ಒಡೆದು ಏನಾಗ್ತದಪ್ಪ ಅಂದ್ರೆ ಗದಗ ಮತ್ತು ಹಾವೇರಿ ಜಿಲ್ಲೆಯಾಗಿ ಏನಪ್ಪ ಅಂದ್ರೆ ಎಲ್ಲಿ ರಚನೆ ಆಗ್ತದೆ. ಯಾವಾಗ್ರಿ ಇದೇ ಒಂದು ಸಮಯದೊಳಗ ಒಟ್ಟು 7 ಜಿಲ್ಲೆಗಳ ರೀ. ಹೌದ್ರಿ. ನಾವಿಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ನೋಡ್ರಿ. ಧಾರವಾಡ ಜಿಲ್ಲೆ ಒಡೆದು ಏನಾಗ್ತೈತ್ರಿ ಗದಗ ಮತ್ತು ಏನಪ್ಪ ಅಂದ್ರೆ ಹಾವೇರಿ ಜಿಲ್ಲೆಗಳು ಏನಪ್ಪ ಅಂದ್ರೆ ರಚನೆ ಆಗಿರುವುದನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆ ಒಡೆದು ಏನು ಮಾಡ್ತಾರಪ್ಪ ಅಂದ್ರೆ ಉಡುಪಿ ಜಿಲ್ಲೆ ಏನಪ್ಪ ಅಂದ್ರೆ ಇಲ್ಲಿ ರಚನೆ ಮಾಡ್ತಾರೆ. ನೆಕ್ಸ್ಟ್ ಮೈಸೂರು ಜಿಲ್ಲೆಯಿಂದ ಒಡೆದು ಏನಪ್ಪ ಅಂದ್ರೆ ಚಾಮರಾಜ ಜಿಲ್ಲೆ ರಚನೆ ಮಾಡ್ತಾರೆ. ಮೈಸೂರು ಜಿಲ್ಲೆ ಒಡೆದು ಚಾಮರಾಜ ಜಿಲ್ಲೆ ರಚನೆ ಮಾಡ್ತಾರೆ. ನಂತರ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಡಿಸ್ಟಿಕ್ದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಪ್ರದೇಶಗಳನ್ನು ಒಟ್ಟುಗೂಡಿಸಿ ಏನಪ್ಪ ಅಂದ್ರೆ ದಾವಣಗೆರೆ ಜಿಲ್ಲೆ, ಯಾವ್ದ್ರಿ ದಾವಣಗೆರೆ ಜಿಲ್ಲೆ ಏನಪ್ಪ ಅಂತಂದ್ರೆ ರಚನೆ ಮಾಡ್ತಾರ. ನಂತರ ಏನಪ್ಪ ಅಂತಂದ್ರೆ ರಾಯಚೂರು ಜಿಲ್ಲೆಯಿಂದ ಒಡೆದು ಏನಪ್ಪ ಅಂದ್ರೆ ಕೊಪ್ಪಳ ಜಿಲ್ಲಾ ರಚನೆ ಮಾಡ್ತಾರೆ. ರಾಯಚೂರು ಜಿಲ್ಲೆಯಿಂದ ಒಡೆದು ಕೊಪ್ಪಳ ಜಿಲ್ಲೆ ರಚನೆ ಮಾಡ್ತಾರ. ಈ 7 ಜಿಲ್ಲೆಗಳು ಬಾಗಲಕೋಟೆ, ಗದಗ, ಕೊಪ್ಪಳ, ಹಾವೇರಿ, ಉಡುಪಿ, ಚಾಮರಾಜನಗರ, ದಾವಣಗೆರೆ, ಈ 3 ಜಿಲ್ಲೆಗಳು ಏನಪ್ಪ ಅಂತಂದ್ರೆ ಜೆ ಎಚ್ ಪಟೇಲ್ ಅವರ ಕಾಲಾವಧಿ ಒಳಗ 1997 ಆಗಸ್ಟ್ 27ಕ್ಕೆ ಏನಪ್ಪ ಅಂದ್ರೆ ಈ 7 ಜಿಲ್ಲೆಗಳು ಏನಪ್ಪ ಅಂದ್ರೆ ರಚನೆ ಆಗ್ತಾವ. ನಂತರ ಏನಾಗ್ತದಪ್ಪ ಅಂದ್ರೆ 2007 ಇರ್ಬೋದು. 2007 ಯಾವಾಗ್ರಿ 2007 ಎಚ್ ಡಿ ಕೆ ಅವರು ಇರ್ತಾರೆ. ಯಾವ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ತಾರೆ. ಆ ಎಚ್ ಡಿ ಕುಮಾರಸ್ವಾಮಿ ಅವರ ಕಾಲಾವಧಿ ಒಳಗೆ ಏನಪ್ಪ ಅಂದ್ರೆ ಇಲ್ಲಿ ಕೋಲಾರದಿಂದ ಒಡೆದು ಏನಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ರಚನೆ ಆಗ್ತದೆ. ಯಾವ್ದ್ರಿ ಕೋಲಾರ ಜಿಲ್ಲೆಯಿಂದ ಒಡೆದು ಏನಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ರಚನೆ ಆಗ್ತದ. ನಂತರ ಬೆಂಗಳೂರು ಗ್ರಾಮಾಂತರ ಏನೈತಲ್ರಿ, ಆ ಬೆಂಗಳೂರು ಗ್ರಾಮಾಂತರದಿಂದ ಒಡೆದು ಏನಪ್ಪ ಅಂದ್ರೆ ರಾಮನಗರ ರಚನೆ ಆಗ್ತದ. ಇವೆರಡು ಎಟ್ ಅ ಟೈಮ್ ಆಗ್ತಾವ್ರಿ. 2007 ಎಚ್ ಡಿ ಕುಮಾರಸ್ವಾಮಿ ಅವ್ರ ಕಾಲಾವಧಿ ಒಳಗ ಇಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಈ ರಾಮನಗರ 2 ಜಿಲ್ಲೆಗಳು ಏನಪ್ಪ ಅಂದ್ರೆ ರಚನೆ ಆಗಿರತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನಂತರ ಆಗಿದ್ದು ಯಾವ್ದಪ್ಪ ಅಂತಂದ್ರ ಯಾದಗಿರಿ ಜಿಲ್ಲೆ ರಚನೆ ಆಗ್ತದ. ಯಾವ್ದ್ರಿ ಯಾದಗಿರಿ ಜಿಲ್ಲೆ ಕಲಬುರಗಿಯಿಂದ ಒಡೆದು ಏನಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆ ಏನಪ್ಪ ಅಂದ್ರೆ ಡಿಸೆಂಬರ್ 30 2009ರಲ್ಲಿ ಯಾವಾಗ್ರಿ 2009ರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಇರ್ತಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರು ಇರ್ತಾರೆ? ಬಿ ಎಸ್ ಯಡಿಯೂರಪ್ಪ. ಡಿಸೆಂಬರ್ 30 2009 ಒಳಗ ಕಲಬುರಗಿ ಜಿಲ್ಲೆಯಿಂದ ಹೊಡೆದು ಯಾದಗಿರಿ ರಚನೆ ಆಗ್ತದ. ಇದು ಕರ್ನಾಟಕದ 30ನೇ ಜಿಲ್ಲೆ. ನಂತರ ಏನಪ್ಪ ಅಂತಂದ್ರೆ ಬಳ್ಳಾರಿ ಜಿಲ್ಲೆ ಹೊಡೆದು ಏನಪ್ಪ ಅಂದ್ರೆ ಇಲ್ಲಿ ವಿಜಯನಗರ ನಿರ್ಮಾಣ ರಚನೆ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ವಿಜಯನಗರ ಜಿಲ್ಲೆ ಏನಪ್ಪ ಅಂದ್ರೆ ಕರ್ನಾಟಕದ 31ನೇ ಜಿಲ್ಲೆ. ಯಾವಾಗ ರಚನೆ ಆಗ್ತದಪ್ಪ ಅಂತಂದ್ರೆ 31ನೇ ಜಿಲ್ಲೆಯಾಗಿ ಅಕ್ಟೋಬರ್ 2 ಯಾವಾಗ್ರಿ ಅಕ್ಟೋಬರ್ 2ರಂದು ಏನಪ್ಪ ಅಂತಂದ್ರೆ 2021ರಲ್ಲಿ ಏನಪ್ಪ ಅಂದ್ರೆ ಈ ಒಂದು
ವಿಜಯನಗರ ಜಿಲ್ಲೆ ರಚನೆ ಆಗಿರುವುದನ್ನು ಏನು ಮಾಡ್ತೀವಿ ನೋಡ್ತೀವಿ. ಇವು ಡೀಟೇಲ್ ಆಗಿ ಗೊತ್ತಿರ್ಬೇಕು ನಿಮ್ಗೆ. ಯಾರಿಗೆ ಗೊತ್ತಿಲ್ಲ ಸ್ವಲ್ಪ ವಿಡಿಯೋ ಪಾಸ್ ಮಾಡಿರಿ. ವಿಡಿಯೋ ಪಾಸ್ ಮಾಡಿ ಕೆಲಸ ಈ 31 ಜಿಲ್ಲೆಗಳ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಹೇಳಿದೀನಿ ರೀ. ಯಾವಾಗ ರಚನೆ ಅದು ಡೇಟ್ ಮತ್ತು ಆಮೇಲೆ ಏರು ಮತ್ತು ಯಾವಾಗ ಆಡಳಿತದಲ್ಲಿ ಇದ್ದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಇದನ್ನು ಸವಿವರವಾಗಿ ಹೇಳಿದೀನಿ. ಸ್ವಲ್ಪ ಬರ್ಕೊಳ್ರಿ, ಒಂದು ಕಡೆ ಬರ್ಕೊಂಡು ಏನಪ್ಪ ಅಂದ್ರೆ ಮ್ಯಾಪ್ದೊಳಗೆ ನೀವು ಏನಪ್ಪ ಅಂದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿದಿರಪ್ಪ ಅಂದ್ರೆ ಅನುಕೂಲ ಆಗ್ತದೆ. ಇದನ್ನು ಕೇಳ್ತಕ್ಕಂಥ ಸಾಧ್ಯತೆ ಏನಪ್ಪ ಅಂದ್ರೆ ಭಾಳ ಇರ್ತದೆ. ಯಾಕಂದ್ರೆ ಕರ್ನಾಟಕ ಜಿಯೋಗ್ರಫಿ ಭಾಳ ಮುಂದೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಇದನ್ನು ಭಾಳ ಫೋಕಸ್ ಮಾಡ್ತಾನೆ ರೀ, ಭಾಳ ಸೀರಿಯಸ್ ಆಗಿರ್ಬೇಕು ರೀ. ನೋಡ್ರಿ ಇಲ್ಲಿ ನಿಮ್ಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ ಈಗ ಕರ್ನಾಟಕ ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಕೇಳ್ತಂದಾನ. ಅಲ್ಲಿ ಭಾರತದ ಭೂಗೋಳಶಾಸ್ತ್ರದ ಏನೋ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಏನಪ್ಪ ಅಂದ್ರೆ ಫೋಕಸ್ ಮಾಡಿದಾನ. ಒಟ್ಟು ಜಿಯೋಗ್ರಫಿ ಒಳಗೆ ಎಷ್ಟು ಭಾಗಗಳದಪ್ಪ ಅಂದ್ರೆ 4 ಭಾಗಗಳ ಇದ್ದೇನು ಮಾಡ್ತೀವಿ ನಾವು. ಒಂದು ಭಾರತ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರ, ಇನ್ನೊಂದು ಏನಪ್ಪ ಅಂದ್ರೆ ಪ್ರಪಂಚ ಭೂಗೋಳಶಾಸ್ತ್ರ ಅಂತೇಳಿ. ಬಟ್ ನಾಲ್ಕು ಭಾಗದಿಂದ ಕ್ವಶನ್ಸ್ಗಳು ಬಂದಿರ್ತಾವೆ, ಇಲ್ಲ ಅಂತಲ್ಲ. 4 ಭಾಗದಿಂದ ಅಪ್ರಾಕ್ಸಿಮೇಟ್ಲಿ ಏನು ಇಲ್ಲಪ್ಪ ಅಂತಂದ್ರೆ 15ರಿಂದ ಗರಿಷ್ಠ 22 ಕ್ವಶನ್ಸ್ಗಳು ಏನಪ್ಪ ಅಂದ್ರೆ ಜಿಯೋಗ್ರಫಿ ಮೇಲೇನೆ ಇರ್ತಾವೆ. ಏನೂ ಕೇಳಿಲ್ಲಪ್ಪ ಅಂದ್ರೆ 15 ಕ್ವಶನ್ಸ್ ಕೇಳಿರ್ತಾನೆ ಜಿಯೋಗ್ರಫಿ ಮ್ಯಾಗ. ಕೇಳಿದ್ದಪ್ಪ ಚಲೋ ತಂಗೆ ಕೇಳ್ಯಪ್ಪ ಅಂದ್ರೆ 22ವರೆಗೂ ಏನಪ್ಪ ಅಂದ್ರೆ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆಗಳಿರ್ತದ. ಈ 4 ಭಾಗದೊಳಗೆ ಕರ್ನಾಟಕ ಜಿಯೋಗ್ರಫಿ ಏನೈತಿಲ್ರಿ, ಈ ಕರ್ನಾಟಕ ಜಿಯೋಗ್ರಫಿ ಮ್ಯಾಲೆ ಏನಿಲ್ಲಪ್ಪ ಅಂದ್ರೆ 8ರಿಂದ 9 ಕ್ವಶನ್ಸ್ ಕೇಳ್ತಾನೆ. ಎಷ್ಟು ರೀ? 8ರಿಂದ 9 ಕ್ವಶನ್ಸ್ ಏನಪ್ಪ ಅಂದ್ರೆ 100% ಜಿಯೋಗ್ರಫಿ ಮೇಲೆ ಕೇಳ್ತಾನ. ಸೊ ನಾವು ಯಾವುದಕ್ಕೆ ಫೋಕಸ್ ಮಾಡಬೇಕು ಅಂದ್ರೆ ಕರ್ನಾಟಕ ಜಿಯೋಗ್ರಫಿ ಏನಪ್ಪ ಅಂದ್ರೆ ಫೋಕಸ್ ಮಾಡಬೇಕು. ಸೊ ಅದಕ್ಕೆ ಏನಪ್ಪ ಅಂದ್ರೆ ನಾನು ಏನಪ್ಪ ಅಂದ್ರೆ ಈ ಕರ್ನಾಟಕ ಜಿಯೋಗ್ರಫಿ ಮೇಲೆ ಫೋಕಸ್ ಮಾಡಿ ಏನಪ್ಪ ಅಂದ್ರೆ ತರಗತಿ ಮಾಡ್ತಿದ್ದೀನಿ. ಅದನ್ನೆಲ್ಲರೂ ಏನಪ್ಪ ಅಂದ್ರೆ ಉಪಯೋಗ ಪಡ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ಒಂದು ಕ್ವಶನ್ಸ್ ಅನ್ನು ಚರ್ಚೆ ಮಾಡೋಣ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ ಅಂತ ಕೇಳಿದಾನ. ಇಲ್ಲಿ ಕೊಟ್ಟರೆ ಆಪ್ಷನ್ಸ್ ಕೊಟ್ಟಿದ್ದಾನೆ ರೀ. ಆಪ್ಷನ್ಸ್ ಒಳಗೆ ಏನಪ್ಪ ಅಂದ್ರೆ ತಮಿಳುನಾಡಿನೊಂದಿಗೆ ಈ ಒಂದು ಜಿಲ್ಲೆ ಯಾವುದು ಹಂಚಿಕೊಳ್ಳ ಅಂತ ಕೇಳೋಣ. ಆಪ್ಷನ್ಸ್ ನೋಡ್ರಿ, ಆಪ್ಷನ್ಸ್ ಎ ಬೆಂಗಳೂರು ಜಿಲ್ಲೆ, ನೆಕ್ಸ್ಟ್ ಚಾಮರಾಜನಗರ, ನೆಕ್ಸ್ಟ್ ತುಮಕೂರು ಮತ್ತು ಕೋಲಾರ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯದೊಂದಿಗೆ ಸುಮಾರು ಎಷ್ಟು ರಾಜ್ಯಗಳು ಏನಪ್ಪ ಅಂದ್ರೆ ಗಡಿ ಹಂಚ್ಕೊಂಡವಪ್ಪ ಅಂದ್ರೆ 6 ರಾಜ್ಯಗಳು ಗಡಿ ಹಂಚ್ಕೊಂಡಿದ್ದಾವೆ. ಎಷ್ಟು ರಾಜ್ಯಗಳು ಗಡಿ ಹಂಚ್ಕೊಂಡವ್ರಿ ಅಲ್ಲಿ ಸ್ವಲ್ಪ ಬರೀತೀವಿ ನೋಡ್ರಿ. ಎಷ್ಟು ರಾಜ್ಯಗಳಪ್ಪ ಅಂದ್ರೆ ಒಟ್ಟು 6 ರಾಜ್ಯಗಳು ಏನಪ್ಪ ಅಂದ್ರೆ ಗಡಿ ಹಂಚ್ಕೊಂಡಿದ್ದಾವೆ. ಒಂದು ಗೋವಾ ಅಂತ ನೋಡ್ತೀವಿ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ, ಒಂದು ಗೋವಾ, ಇನ್ನೊಂದು ಯಾವಪ್ಪ ಅಂದ್ರೆ ಮಹಾರಾಷ್ಟ್ರ ಅಂತ ಏನು ಮಾಡ್ತೀವಿ ಮಹಾರಾಷ್ಟ್ರ ಅಂತ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ತೆಲಂಗಾಣ. ಯಾವ್ದ್ರಿ? ತೆಲಂಗಾಣ. ನೆಕ್ಸ್ಟು ಹೈದರಾಬಾದ್, ತೆಲಂಗಾಣ, ಹೈದರಾಬಾದ್ ಅಂತ ನೋಡ್ತೀವಿ. ನೆಕ್ಸ್ಟ್ ಹೈದರಾಬಾದ್. ನೆಕ್ಸ್ಟ್ ಇನ್ನೊಂದು ಜಿಲ್ಲೆ ರಾಜ್ಯ ಯಾವತ್ತಪ್ಪ ಅಂತಂದ್ರೆ ನಾವಿಲ್ಲಿ ತಮಿಳುನಾಡು. ಯಾವ್ದ್ರಿ? ಇನ್ನೊಂದು ಯಾವ್ದ್ರಿ? ತಮಿಳುನಾಡು ಅಂತೇಳಿ ನೋಡ್ತೀವಿ. ತಮಿಳುನಾಡು. ನೆಕ್ಸ್ಟ್ ತಮಿಳುನಾಡು ಅಂತೇಳಿ ತಮಿಳುನಾಡು ರಾಜ್ಯ. ನೆಕ್ಸ್ಟ್ ಇನ್ನೊಂದು ರಾಜ್ಯ ಯಾವಪ್ಪ ಅಂದ್ರೆ ಕೇರಳ. ಇನ್ನೊಂದು ಯಾವ್ದ್ರಿ? ಕೇರಳ ಅಂತ ನೋಡ್ತೀವಿ. ಈ 6 ರಾಜ್ಯಗಳು ಏನಪ್ಪ ಅಂತಂದ್ರೆ ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳು ಅಂತ ಏನು ಮಾಡ್ತೀವಿ ನೋಡ್ತೀವಿ. ಬಟ್ ಯಾವ ರಾಜ್ಯದೊಂದಿಗೆ ಕರ್ನಾಟಕದ ಜಿಲ್ಲೆಗಳು ಗಡಿ ಹಂಚಿಕೊಂಡು ಅವು ನಮಗೆ ಕರೆಕ್ಟಾಗಿ ಗೊತ್ತಿತ್ತಪ್ಪ ಅಂದ್ರೆ ಈ ಕ್ವಶನ್ಸ್ಗೆ ನಾವು ಏನಪ್ಪ ಅಂದ್ರೆ ಆನ್ಸರ್ ಮಾಡ್ಬೋದು. ಈ ಕ್ವಶನ್ಸನ್ನು ಕೇಳ್ಬೋದು, ಬೇರೆ ಕ್ವಶನ್ಸನ್ನು ಕೇಳ್ಬೋದು. ಬಟ್ ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ನಿಮಗೆ ಗೊತ್ತಿತ್ತಪ್ಪ ಅಂದ್ರೆ ಅದಕ್ಕೆ ಆನ್ಸರ್ನ ಏನಪ್ಪ ಅಂದ್ರೆ ಅಥವಾ ಅತ್ಯಂತ ಈಸಿಯಾಗಿ ಏನಪ್ಪ ಅಂದ್ರೆ ಮಾಡ್ಬೋದು. ಬಟ್ ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಏನಪ್ಪ ಅಂದ್ರೆ ನೀವು ಅಬ್ಸರ್ವೇಷನ್ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಗೋವಾ ಐತಿ. ಗೋವಾದೊಂದಿಗೆ ಕರ್ನಾಟಕದ ಯಾವ ಜಿಲ್ಲೆಗಳು ಗಡಿ ಹಂಚ್ಕೊಂಡವಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಬೆಳಗಾವಿ. ಏನ್ರಿ? ಉತ್ತರ ಕರ್ನಾಟಕ ಮತ್ತು ಬೆಳಗಾವಿ ಜಿಲ್ಲೆಗಳು ಗೋವಾದೊಂದಿಗೆ ಗಡಿ ಹಂಚ್ಕೊಂಡವು. ಹಾಗಾದ್ರೆ ಮಹಾರಾಷ್ಟ್ರ ರಾಜ್ಯದೊಂದಿಗೆ ಏನಪ್ಪ ಅಂದ್ರೆ ಬೆಳಗಾವಿನೂ ಗಡಿ ಹಂಚ್ಕೊಂಡೈತ್ರಿ, ಆಮೇಲೆ ವಿಜಯಪುರನು ಗಡಿ ಹಂಚ್ಕೊಂಡೈತಿ. ನೆಕ್ಸ್ಟ್ ಯಾವ್ದ್ರಿ? ಇಲ್ಲಿ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ನೆಕ್ಸ್ಟ್ ಕಲಬುರ್ಗಿ ಗಡಿ ಹಂಚ್ಕೊಂಡೈತ್ರಿ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಬೀದರ್. ಹೌದ್ರಿ? ಈ 4 ಜಿಲ್ಲೆಗಳು ಬೀದರ, ಕಲಬುರ್ಗಿ, ವಿಜಯಪುರ, ಬೆಳಗಾವಿ, ಈ 4 ಜಿಲ್ಲೆಗಳು ಏನಂತಂದ್ರೆ ಮಹಾರಾಷ್ಟ್ರದೊಂದಿಗೆ ಗಡಿ ಹಂಚ್ಕೊಂಡವು. ನೆಕ್ಸ್ಟ್ ತೆಲಂಗಾಣದೊಂದಿಗೆ ಗಡಿ ಹಂಚ್ಕೊಂಡಿರ್ತಕ್ಕಂಥ ಜಿಲ್ಲೆಗಳಂತ ಬಂದಾಗ ಒಂದು ಬೀದರ, ಇನ್ನೊಂದು ಯಾವಪ್ಪ ಅಂದ್ರೆ ಕಲಬುರ್ಗಿ, ನೆಕ್ಸ್ಟ್ ಯಾವಪ್ಪ ಅಂದ್ರೆ ಯಾದಗಿರಿ, ಇನ್ನೊಂದು ಯಾವಪ್ಪ ಅಂದ್ರೆ ರಾಯಚೂರು. ಈ 4 ಜಿಲ್ಲೆಗಳು ತೆಲಂಗಾಣ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಕರ್ನಾಟಕದ 4 ಜಿಲ್ಲೆಗಳಂತ ನೋಡ್ತೀವಿ. ಹೈದರಾಬಾದ್ ಬಂತ, ಹೈದರಾಬಾದ್ ಜೊತೆಗೆ ರಾಯಚೂರು ಗಡಿ ಹಂಚ್ಕೊಂಡೈತ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಬಳ್ಳಾರಿ ಗಡಿ ಹಂಚ್ಕೊಂಡೈತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಚಿತ್ರದುರ್ಗ ಗಡಿ ಹಂಚ್ಕೊಂಡೈತಿ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ತುಮಕೂರು ಗಡಿ ಹಂಚ್ಕೊಂಡೈತ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಗಡಿ ಹಂಚ್ಕೊಂಡೈತಿ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಕೋಲಾರ. ಏನ್ರಿ? ಕೋಲಾರ ಅಂತ ನೋಡ್ತೀವಿ. ಈ 6 ಜಿಲ್ಲೆಗಳು ಎಷ್ಟ್ರಿ? ರಾಯಚೂರು, ಬಳ್ಳಾರಿ, ನೆಕ್ಸ್ಟ್ ಯಾವಪ್ಪ ಅಂದ್ರೆ ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ. ಈ ಎಷ್ಟಪ್ಪ ಅಂದ್ರೆ 1, 2, 3, 4, 5, 6 ಈ 6 ಜಿಲ್ಲೆಗಳು ಏನಪ್ಪ ಅಂದ್ರೆ ಹೈದರಾಬಾದದೊಂದಿಗೆ ಕರ್ನಾಟಕದ ಗಡಿ ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆಗಳಂತ ನೋಡ್ತೀವಿ. ಇನ್ನು ತಮಿಳುನಾಡದೊಂದಿಗೆ ಏನಪ್ಪ ಅಂದ್ರೆ ಕೋಲಾರನು ಗಡಿ ಹಂಚ್ಕೊಂಡೈತ್ರಿ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ರಾಮನಗರ ಗಡಿ ಹಂಚ್ಕೊಂಡೈತಿ. ನೆಕ್ಸ್ಟ್ ಚಾಮರಾಜನಗರ ಗಡಿ ಹಂಚ್ಕೊಂಡೈತಿ. ನೆಕ್ಸ್ಟ್ ಇನ್ನೊಂದು ಜಿಲ್ಲೆ ಯಾವಪ್ಪ ಅಂದ್ರೆ ಬೆಂಗಳೂರು ಅಂತ ನೋಡ್ತೀವಿ.
ಇಲ್ಲಿ ಕೋಲಾರ, ಬೆಂಗಳೂರು, ರಾಮನಗರ, ಚಿತ್ರದುರ್ಗ ಈ 4 ಜಿಲ್ಲೆಗಳು ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಕೇರಳದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆಗಳು ಅಂತ ಬಂದಾಗ ಒಂದು ಏನಪ್ಪ ಅಂದ್ರೆ ಉಡುಪಿ ಗಡಿ ಹಂಚ್ಕೊಂಡೈತ್ರಿ. ನೆಕ್ಸ್ಟ್ ಚಾಮರಾಜನಗರ, ನೆಕ್ಸ್ಟ್ ಯಾವಪ್ಪ ಅಂದ್ರೆ ಮೈಸೂರು ಗಡಿ ಹಂಚ್ಕೊಂಡೈತ್ರಿ. ನೆಕ್ಸ್ಟ್ ಯಾವ್ದು ಕೊಡಗು ಗಡಿ ಹಂಚ್ಕೊಂಡೈತಿ. ಇನ್ನೊಂದು ಯಾವಪ್ಪ ಅಂದ್ರೆ ದಕ್ಷಿಣ ಕನ್ನಡ ಅಂತ ನೋಡ್ತೀವಿ. ಯಾವ್ದ್ರಿ? ದಕ್ಷಿಣ ಕನ್ನಡ ಅಂತ ನೋಡ್ತೀವಿ. ದಕ್ಷಿಣ ಕನ್ನಡ ಅಂತ ನೋಡ್ತೀವಿ. ಈ ಉಡುಪಿ ಗಡಿ ಹಂಚ್ಕೊಂಡಿಲ್ರಿ. ಇದು ಉಡುಪಿ ಏನಪ್ಪ ಅಂದ್ರೆ ಇದು ಏನಂದ್ರೆ ಕೇರಳ ರಾಜ್ಯದೊಂದಿಗೆ ಏನಪ್ಪ ಅಂದ್ರೆ ಗಡಿ ಹಂಚ್ಕೊಂಡಿಲ್ಲ. ಕೇರಳ ರಾಜ್ಯದೊಂದಿಗೆ ಗಡಿ ಹಂಚ್ಕೊಂಡಿರ್ತಕ್ಕಂಥ ಜಿಲ್ಲೆಗಳು ಒಂದು ದಕ್ಷಿಣ ಕನ್ನಡ, ಆಮೇಲೆ ಕೊಡಗು, ಇನ್ನೊಂದು ಮೈಸೂರು, ಇನ್ನೊಂದು ಚಾಮರಾಜನಗರ. ಈ 4 ಜಿಲ್ಲೆಗಳು ಏನಪ್ಪ ಅಂದ್ರೆ ಕೇರಳ ರಾಜ್ಯದೊಂದಿಗೆ ಗಡಿ ಹಂಚ್ಕೊಂಡಿರೋದು ಕರ್ನಾಟಕದ 4 ಜಿಲ್ಲೆಗಳು ಅಂತ ಏನು ಮಾಡ್ತೀವಿ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಗೊತ್ತಿರ್ಬೇಕ್ರಿ. ಹಾಗಾದ್ರೆ ಅತಿ ಹೆಚ್ಚು ಗಡಿ ಕರ್ನಾಟಕದೊಂದಿಗೆ ಅತಿ ಹೆಚ್ಚು ಗಡಿ ಹಂಚಿಕೊಂಡಿರ್ತಕ್ಕಂಥ ಒಂದು ರಾಜ್ಯ ಯಾವುದಾದ್ರೂ ಅಂತ ಕ್ವಶನ್ಸ್ ಏನಾದ್ರು ಕೇಳಿದೆಪ್ಪ ಅಂತಂದ್ರೆ ಹೈದರಾಬಾದ್ ಅಂತ ಏನು ಮಾಡ್ಬೇಕಂತ ಹೇಳ್ಬೇಕ್ರಿ. ಅತಿ ಚಿಕ್ಕ ಗಡಿ ಹಂಚಿಕೊಂಡಿರ್ತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂತಂದ್ರೆ ನಾವು ಗೋವಾ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಿಂಗೂ ಕ್ವಶನ್ಸ್ ಕೇಳ್ಬೋದ್ರಿ. ಏನ್ರಿ? ಕರ್ನಾಟಕದ ಯಾವ ಜಿಲ್ಲೆಗಳು ಭೂಗಡಿ ಮತ್ತು ಜಲಗಡಿಯನ್ನು ಹೊಂದಿವೆ? ಬಹಳ ಸಲ ನಾವು ಊಹೆನ ಮಾಡಿರೋದಿಲ್ಲ ಅಂತ ಕ್ವಶನ್ಸ್ಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತಾವ. ಕರ್ನಾಟಕದ ಯಾವ ಜಿಲ್ಲೆಗಳು ಭೂಗಡಿ ಮತ್ತು ಜಲಗಡಿ ಹಂಚಿಕೊಂಡಿವೆ ಅಂತಂದ್ರ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ 2 ಜಿಲ್ಲೆಗಳು ಏನಪ್ಪ ಅಂದ್ರೆ ಭೂಗಡಿ ಮತ್ತು ಜಲಗಡಿ ಹಂಚ್ಕೊಂಡಾವ. ನೋಡ್ರಿ, ಕೇರಳ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಏನಪ್ಪ ಅಂದ್ರೆ ಭೂಗಡಿ ಹಂಚ್ಕೊಂಡೈತಿ ಮತ್ತು ಅರಬ್ಬಿ ಸಮುದ್ರ ಅಂತ ಬರ್ತದೆ. ಯಾವ್ದ್ರಿ? ಅರಬ್ಬಿ ಸಮುದ್ರ ಅಂತ ನೋಡ್ತೀವಿ. ಈ ಅರಬ್ಬಿ ಸಮುದ್ರದೊಂದಿಗೆ ಏನಪ್ಪ ಅಂದ್ರೆ ಜಲಗಡಿಯನ್ನ ಹೊಂದಿದೆ. ಯಾವ್ದ್ರಿ? ದಕ್ಷಿಣ ಕನ್ನಡ. ಹೌದ್ರಿ. ನೆಕ್ಸ್ಟ್ ಉತ್ತರ ಕನ್ನಡ ಏನಪ್ಪ ಅಂದ್ರೆ ಗೋವಾದೊಂದಿಗೆ ಭೂಗಡಿ ಹಂಚ್ಕೊಂಡೈತಿ ಮತ್ತು ಅರಬ್ಬಿ ಸಮುದ್ರದೊಂದಿಗೆ ಜಲಗಡಿ ಹಂಚ್ಕೊಂಡೈತಿ. ಇವೆರಡು ಏನಪ್ಪ ಅಂದ್ರೆ ಜಲಗಡಿ ಅಂತ. ಕೇವಲ ಕರ್ನಾಟಕದ ಯಾವ ಜಿಲ್ಲೆಯು ಕೇವಲ ಜಲಗಡಿಯನ್ನು ಹೊಂದಿದೆ? ಯಾವ್ದಪ್ಪ ಅಂದ್ರೆ ಉಡುಪಿ ಅಂತ ಹೇಳ್ಬೇಕು. ಕೇವಲ ಜಲಗಡಿ ಹೊಂದಿದೆ. ಅರಬ್ಬಿ ಸಮುದ್ರದೊಂದಿಗೆ ಮಾತ್ರ ಏನಪ್ಪ ಅಂದ್ರೆ ಜಲಗಡಿ ಹೊಂದಿರತಕ್ಕಂಥ ಕರ್ನಾಟಕದ ಏಕೈಕ ಜಿಲ್ಲೆ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಇಲ್ಲೇ ಗೊತ್ತಿರ್ಬೇಕು. ಬಟ್ ಕ್ವಶನ್ಸ್ ಏನು ಕೇಳಿದಾನ್ರಿ? ತಮಿಳುನಾಡು ಅಂತ ಕೇಳಿದಾನ. ತಮಿಳುನಾಡದೊಂದಿಗೆ ಯಾವ ಗಡಿ ಹಂಚ್ಕೊಂಡೈತಪ್ಪ ಅಂದ್ರೆ ಇದ್ರೊಳಗೆ ಕೋಲಾರ ಏನಪ್ಪ ಅಂದ್ರೆ ಗಡಿ ಹಂಚಿಕೊಂಡಿದೆ. ಯಾವುದ್ರಿ? ಗಡಿ ಹಂಚಿಕೊಳ್ಳುವುದಿಲ್ಲ ಅಂತ ಕೇಳಿದಾನ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಯಾವ್ಯಾವ ಜಿಲ್ಲೆಗಳದಾವ ನೋಡ್ರಿ. ನಾ ಇಲ್ಲಿ ಮಾರ್ಕ್ ಮಾಡಿದೇನಲ್ಲ, ಸ್ವಲ್ಪ ಇಲ್ಲಿ ನೋಡೋಣ. ಯಾವ್ದ್ರಿ? ತಮಿಳುನಾಡದೊಂದಿಗೆ ನೋಡ್ರಿ ಕೋಲಾರ ಗಡಿ ಹಂಚ್ಕೊಂಡೈತಿ, ಬೆಂಗಳೂರು ಗಡಿ ಹಂಚ್ಕೊಂಡೈತಿ, ರಾಮನಗರ ಗಡಿ ಹಂಚ್ಕೊಂಡೈತಿ, ಚಾಮರಾಜನಗರ ಗಡಿ ಹಂಚ್ಕೊಂಡೈತಿ. ಬಟ್ ತುಮಕೂರು ಆಪ್ಷನ್ಸ್ ಒಳಗೆ ಏನಪ್ಪ ಅಂದ್ರೆ ತುಮಕೂರು ಕೊಟ್ಟಾನ. ಏನು ಕೊಟ್ಟಾನ್ರಿ? ತುಮಕೂರು ಕೊಟ್ಟಾನ. ಈ ತುಮಕೂರು ಜಿಲ್ಲೆಯು ಏನಪ್ಪ ಅಂದ್ರೆ ನಮ್ಮ ತಮಿಳುನಾಡು ರಾಜ್ಯದೊಂದಿಗೆ ಏನಪ್ಪ ಅಂದ್ರೆ ಗಡಿ ಹಂಚಿಕೊಂಡಿಲ್ಲ. ಏನ್ರಿ? ತುಮಕೂರು ರಾಜ್ಯ ಏನಪ್ಪ ಅಂದ್ರೆ ತುಮಕೂರು ಜಿಲ್ಲೆಯು ಏನಪ್ಪ ಅಂದ್ರೆ ಇಲ್ಲಿ ತಮಿಳುನಾಡುದೊಂದಿಗೆ ಏನಪ್ಪ ಅಂದ್ರೆ ಗಡಿ ಹಂಚಿಕೊಂಡಿಲ್ಲ ಅಂತ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದ್ರಿ? ಆಪ್ಷನ್ ಸಿ. ಇದು ತುಮಕೂರು. ಉಳಿದಿದ್ದು ಬೆಂಗಳೂರು ಮತ್ತು ಚಾಮರಾಜನಗರ ಮತ್ತು ಕೋಲಾರ ಇವು 3 ಏನಪ್ಪ ಅಂದ್ರೆ ತಮಿಳುನಾಡದೊಂದಿಗೆ ಗಡಿ ಹಂಚ್ಕೊಂಡವ. ಬಟ್ ತುಮಕೂರು ಏನಪ್ಪ ಅಂತಂದ್ರೆ ಇದು ಹೈದರಾಬಾದ್ ರಾಜ್ಯದೊಂದಿಗೆ ಏನಪ್ಪ ಅಂದ್ರೆ ಗಡಿ ಹಂಚ್ಕೊಂಡಿರ್ತಕ್ಕಂಥದ್ದು ನಾವಿಲ್ಲೇ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 8ನೇದ್ರಿ ಬೀದರ್ನಿಂದ ಚಾಮರಾಜನಗರವರೆಗೆ ಕರ್ನಾಟಕದ ಉದ್ದ ಎಷ್ಟು ಅಂತ ಕೇಳಿದಾರೆ. ಬೀದರ್ನಿಂದ ಏನಪ್ಪ ಅಂದ್ರೆ ಚಾಮರಾಜನಗರದವರೆಗೆ ಕರ್ನಾಟಕದ ಉದ್ದ ಎಷ್ಟು ಅಂತ ಕೇಳಿದಾನ. ಇಲ್ಲಿ ಆಪ್ಷನ್ಸ್ ನೋಡ್ರಿ. 750 ಕಿಲೋಮೀಟರ್, ಆಪ್ಷನ್ಸ್ ಬಿ 350 ಕಿಲೋಮೀಟರ್, ಆಪ್ಷನ್ ಸಿ 700 ಕಿಲೋಮೀಟರ್, ಆಪ್ಷನ್ಸ್ ಡಿ 400 ಕಿಲೋಮೀಟರ್ ಅಂತೇಳಿ 4 ಆಪ್ಷನ್ಸ್ಗಳದಾವ್ರಿ. ಇಲ್ಲಿ ಸ್ವಲ್ಪ ನೋಡ್ರಿ. ಹಾಗಾದ್ರೆ ಇಲ್ಲಿ ನಾವು ಸ್ವಲ್ಪ ನೋಡ್ಕೊಂಡು ತಗೋಣ. ಬೀದರ್ ಐತೈತಲ್ರಿ, ಸ್ವಲ್ಪ ಒಂದು ಮ್ಯಾಪ್ ಐತೆ ನೋಡ್ರಿ. ಆ ಮ್ಯಾಪ್ ಮುಖಾಂತರವಾಗಿ ಏನಪ್ಪ ಅಂದ್ರೆ ನಾವು ಇಲ್ಲಿ ಹೋದಿವಿ ಅಂತಂದ್ರೆ ಗೊತ್ತಾಗ್ತದ. ಓಕೆ, ಇದು ಕರ್ನಾಟಕದ ಮ್ಯಾಪ್ ರೀ. ಇಲ್ಲಿ ಬೀದರ್ ಎಲ್ಲಿ ಬರ್ತೈತ್ರಿ? ಬೀದರ್ ಈ ಸೈಡ್ ಬರ್ತದೆ. ಇಲ್ಲಿ ನಾವು ಏನಪ್ಪ ಅಂದ್ರೆ ಇದನ್ನ ಬೀದರ್ ಅಂತ ನೋಡ್ತೀವಿ. ಬೀದರ್ ಏನಪ್ಪ ಅಂದ್ರೆ ಕರ್ನಾಟಕದ ಅತ್ಯಂತ ಉತ್ತರ ಭಾಗದೊಳಗೆ ಕಂಡು ಬರ್ತದೆ. ಅಲ್ಲಿ ಏನು ಕೇಳಿದವನು ಚಾಮರಾಜನಗರ ಅಂತ. ಇಲ್ಲಿ ಚಾಮರಾಜನಗರ ಈ ಭಾಗದೊಳಗೆ ಎಲ್ಲಿ ಬರ್ತೈತ್ರಿ? ಚಾಮರಾಜನಗರ ಏನಪ್ಪ ಅಂದ್ರೆ ಇಲ್ಲಿ ಬರ್ತದೆ. ಚಾಮರಾಜನಗರ ಅಂತ ನೋಡ್ತೀವಿ. ಹಾಗಾದ್ರೆ ಬೀದರ್ದಿಂದ ಏನಪ್ಪ ಅಂದ್ರೆ ಚಾಮರಾಜನಗರಕ್ಕೆ ಇರ್ತಕ್ಕಂಥ ಉದ್ದ ಎಷ್ಟು ಅಂತ ಕೇಳಿದಾನ. ಬೀದರ್ದಿಂದ ಏನಪ್ಪ ಅಂದ್ರೆ ಚಾಮರಾಜನಗರಕ್ಕೆ ಇರುವ ಉದ್ದ ಎಷ್ಟು ಅಂತ ಕೇಳಿದಾನ. ಬೀದರ್ದಿಂದ ಏನಪ್ಪ ಅಂದ್ರೆ ಚಾಮರಾಜನಗರಕ್ಕೆ ಇರ್ತಕ್ಕಂಥ ಉದ್ದ ಎಷ್ಟುಪ್ಪ ಅಂತಂದ್ರೆ 750 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 750 ಕಿಲೋಮೀಟರ್ ಐತಿ. ಬಟ್ ಆಪ್ಷನ್ಸ್ ಒಳಗೆ 750 ಕಿಲೋಮೀಟರ್ ಕೊಟ್ಟಿದ್ದಾನ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ. ಆಪ್ಷನ್ ಸಿ ಏನಂತಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಉತ್ತರದಿಂದ ನೋಡ್ರಿ, ಹಿಂಗೂ ಒಂದೊಂದು ಒಮ್ಮೆ ಕ್ವಶನ್ಸ್ ಹಿಂಗೆ ಅರೇಂಜ್ ಮಾಡಿದಾನ. ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಉದ್ದವಾಗಿದೆ ಅಂತ ಹಿಂಗೂ ಕೇಳಿದಾನ ಕ್ವಶನ್ಸ್. ಅದು ಸರಿ. ಅಥವಾ ಬೀದರ್ನಿಂದ ಚಾಮರಾಜನಗರವರೆಗೆ ಉತ್ತರದಲ್ಲಿ ಬೀದರ್ ಐತಿ, ದಕ್ಷಿಣದೊಳಗೆ ಚಾಮರಾಜನಗರ ಐತಿ. ಅಂದ್ರೆ ಇದರ ಅರ್ಥ ಏನು? ಉತ್ತರದಿಂದ ದಕ್ಷಿಣಕ್ಕೆ ಕರ್ನಾಟಕದ ಉದ್ದ ಎಷ್ಟು ಅಂತ ಕೇಳಿದಂಗನೆ. ಹೌದ್ರಿ? ಎಷ್ಟು? 750 ಕಿಲೋಮೀಟರ್. ಹಾಗಾದ್ರೆ ಸ್ವಲ್ಪ ನೋಡ್ರಿ. ಹಾಗಾದ್ರೆ
ಪಶ್ಚಿಮದಿಂದ ಪೂರ್ವಕ್ಕೆ ಕರ್ನಾಟಕದ ಉದ್ದ ಎಷ್ಟೈತ್ರಿ? ಪಶ್ಚಿಮದಿಂದ ಪೂರ್ವಕ್ಕೆ ಕರ್ನಾಟಕದ ಉದ್ದ ಎಷ್ಟೈತಿ ಅಂದ್ರೆ 400 ಕಿಲೋಮೀಟರ್ ಐತ್ರಿ. ಕರ್ನಾಟಕದ ಅಗಲ ಏನ್ರಿ? ಪಶ್ಚಿಮದಿಂದ ಪೂರ್ವಕ್ಕೆ ಕರ್ನಾಟಕದ ಅಗಲ ಅಂತ ಬಂದಾಗ ಏನಪ್ಪ ಅಂದ್ರೆ ಅಗಲ ಅಂತ ನೋಡ್ತೀವಿ ನಾವು. ಕರ್ನಾಟಕದ ಅಗಲ ಎಷ್ಟೈತೆ ಅಂದ್ರೆ 450 ಕಿಲೋಮೀಟರ್ ಇದ್ರೆ 750 ಕಿಲೋಮೀಟರ್ ಏನಪ್ಪ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಕರ್ನಾಟಕದ ಉದ್ದ ಅಂತ ಏನು ಮಾಡ್ತೀವಪ್ಪ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಮಗೆ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಮಾಹಿತಿ ಇರಬೇಕಾಗ್ತದ. ಸ್ವಲ್ಪ ಏನಪ್ಪ ಅಂದ್ರೆ ನೀವು ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿ ಕೆಲಸ ಏನಪ್ಪ ಅಂದ್ರೆ ಈ ಕ್ವಶನ್ಸ್ ಏನಪ್ಪ ಅಂದ್ರೆ ನೀವು ಅಟೆಂಡ್ ಮಾಡೋದು ಹಿಂಗೂ ಏನಪ್ಪ ಅಂದ್ರೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಇದು ಏನಪ್ಪ ಅಂದ್ರೆ ಹಿಂದಿನ ಒಂದು ಎಕ್ಸಾಮ್ದಲ್ಲಿ ಬಿದ್ದಿದ್ದ ಕ್ವಶನ್ಸ್ ರೀ. ಆ ಹಿಂದಿನ ಎಕ್ಸಾಮ್ದಲ್ಲಿ ಬಿದ್ದದನ್ನ ಏನಪ್ಪ ಅಂದ್ರೆ ನಾನು ಮಾಡಿದ್ದೀನಿ. ಇಲ್ಲಿ ಉದ್ದ ಕೇಳಿದಾನಪ್ಪ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ದಾಗ ಏನಪ್ಪ ಅಂದ್ರೆ ಕರ್ನಾಟಕದ ಅಗಲ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಏನು ಕೇಳ್ತಕ್ಕಂಥ ಕರ್ನಾಟಕದ ಅಗಲ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದು ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಕರ್ನಾಟಕದ ಭೂಮೇರೆ ಅಂತ ಬರ್ತದೆ. ಕರ್ನಾಟಕದ ಭೂಮೇರೆಗಳು ಅಂತ ಬರ್ತಾವ. ಕರ್ನಾಟಕದ ಭೂಮೇರೆ ಅಂತ ನೋಡಿದಾಗ ಕರ್ನಾಟಕದ ಉತ್ತರ ಮೇರೆ ಅಂತ ನೋಡ್ತೀವಿ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕು ಅಂತದ. ಆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮುಖೇಡ ಅಂತಕ್ಕಂಥ ಒಂದು ಪ್ರದೇಶ ಬರ್ತದ. ಈ ಮುಖೇಡ ಏನೈತಿಲ್ರಿ ಕರ್ನಾಟಕದ ಉತ್ತರದ ಮೇರೆ ಅಂತ ನೋಡ್ತೀವಿ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮುಖೇಡ ಏನೈತಿಲ್ರಿ ಇದು ಕರ್ನಾಟಕದ ಉತ್ತರದ ಮೇರೆ ಅಂತ ನೋಡ್ತೀವಿ. ಇನ್ನು ದಕ್ಷಿಣ ಮೇರೆ ಅಂತ ಬಂದಾಗ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮೊಯಾರ ಅಂತಕ್ಕಂಥ ಒಂದು ಗ್ರಾಮ ಕಂಡು ಬರ್ತದ. ಆ ಮೊಯಾರ ಗ್ರಾಮ ಏನಪ್ಪ ಅಂದ್ರೆ ಇದು ಕರ್ನಾಟಕದ ದಕ್ಷಿಣದ ಮೇರೆ ಅಂತ ಏನು ಮಾಡ್ತೀವಿ ಕರಿತೀವಿ. ನೆಕ್ಸ್ಟ್ ಕರ್ನಾಟಕದ ಉತ್ತರದ ತುದಿ ಅಥವಾ ಉತ್ತರದ ಮೇರೆ ಪೂರ್ವದ ತುದಿ ಅಥವಾ ಪೂರ್ವದ ಮೇರೆ ಯಾವ್ದಂತ ಕೇಳಿದಪ್ಪ ಅಂತಂದ್ರೆ ಇಲ್ಲಿ ಕೋಲಾರ ಜಿಲ್ಲೆ ಅಂತ ಬರ್ತದ. ಆ ಕೋಲಾರ ಜಿಲ್ಲೆ ಒಳಗೆ ಒಂದು ಪ್ರದೇಶ ಕಂಡು ಬರ್ತದ. ಕೋಲಾರ ಜಿಲ್ಲೆಯ ಮುಳಬಾಗಿಲು ಅಂತ ನೋಡ್ತೀವಿ. ಯಾವ್ದ್ರಿ? ಕೋಲಾರ ಜಿಲ್ಲೆಯ ಮುಳಬಾಗಿಲು ಅಂತ ನೋಡ್ತೀವಿ. ಈ ಕೋಲಾರ ಜಿಲ್ಲೆಯ ಮುಳಬಾಗಿಲು ಕರ್ನಾಟಕದ ಪೂರ್ವದ ಮೇರೆ ಅಥವಾ ಪೂರ್ವದ ತುದಿ ಅಂತ ಕರಿತೀವಿ. ನೆಕ್ಸ್ಟ್ ಕರ್ನಾಟಕದ ಪಶ್ಚಿಮದ ಮೇರೆ ಅಥವಾ ಪಶ್ಚಿಮದ ತುದಿ ಯಾವಪ್ಪ ಅಂದ್ರೆ ಕಾರವಾರ ಜಿಲ್ಲೆ ರೀ. ಯಾವ ಜಿಲ್ಲೆ ರೀ? ಕಾರವಾರ ಜಿಲ್ಲೆ ಅಂತ ಬರ್ತದ. ಆ ಕಾರವಾರ ಜಿಲ್ಲೆ ಏನಪ್ಪ ಅಂದ್ರೆ ಇದು ಕರ್ನಾಟಕದ ಪಶ್ಚಿಮದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಕಾರವಾರ ಏನೈತಲ್ರಿ ಆ ಕಾರವಾರ ಏನಪ್ಪ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರವಾರ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ನಮ್ಮ ಕರ್ನಾಟಕದ ಪಶ್ಚಿಮದ ಮೇರೆ ಅಂತ ನೋಡ್ತೀವಿ. ಕರ್ನಾಟಕದ ಪಶ್ಚಿಮದ ಮೇರೆ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಅಥವಾ ಪಶ್ಚಿಮದ ತುದಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. 4 ಮೇರೆಗಳು ಅಥವಾ 4 ತುದಿಗಳು ಗೊತ್ತಿರ್ಬೇಕ್ರಿ. ಉತ್ತರದ ತುದಿ ಯಾವಪ್ಪ ಅಂದ್ರೆ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಮುಖೇಡ, ದಕ್ಷಿಣದ ತುದಿ ಚಾಮರಾಜನಗರ ಜಿಲ್ಲೆಯ ಮೊಯಾರ, ಪೂರ್ವದ ತುದಿ ಯಾವಪ್ಪ ಅಂದ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು, ನೆಕ್ಸ್ಟ್ ಪಶ್ಚಿಮದ ತುದಿ ಯಾವಪ್ಪ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರವಾರ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ 4ರ ಬಗ್ಗೆ ಏನಪ್ಪ ಅಂದ್ರೆ ನಿಮ್ಗೆ ಸಂಕ್ಷಿಪ್ತವಾಗಿ ಏನಪ್ಪ ಅಂದ್ರೆ ಸ್ವಲ್ಪ ಒಂದು ಐಡಿಯಾ ಇರಬೇಕ್ರಿ. ಇದ್ರ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಇರ್ತಾವ್ರಿ. ಓಕೆ, ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಓಕೆ, ಇಲ್ಲಿವರೆಗೆ ಏನಪ್ಪ ಅಂದ್ರೆ ನಾವು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ 8 ಕ್ವಶನ್ಸ್ಗಳನ್ನ ಭಾಳ ಅತ್ಯಂತ ಸವಿವರವಾಗಿ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಚರ್ಚೆಯನ್ನು ಮಾಡಿದ್ದೀವಿ. ನೆಕ್ಸ್ಟ್ ತರಗತಿ ಒಳಗೆ ಏನಪ್ಪ ಅಂದ್ರೆ ಮುಂದುವರೆದ ಭಾಗವನ್ನು ಏನಪ್ಪ ಅಂದ್ರೆ ಚರ್ಚೆ ಮಾಡ್ಕೊಂತ ಹೋಗೋಣ್ರಿ. ಯಾರಿಗೆ ನನ್ನ ಒಂದು ತರಗತಿ ಐತಲ್ರಿ ಇಷ್ಟ ಆಗೈತೆ ಅಲ್ರಿ ಅವ್ರು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಏನಪ್ಪ ಅಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡ್ರಿ. ಕ್ಲಾಸ್ ಮಾಡುವಾಗ ಏನಪ್ಪ ಅಂದ್ರೆ ಒಂದೊಂದು ರಾಂಗ್ ಆಗ್ತಿರ್ತಾವೆ. ಹೇಳುವ ಒಂದು ವೇದೊಳಗೆ ಏನಪ್ಪ ಅಂದ್ರೆ ಅಲ್ಲಿ ನಾವು ಸಹ ಏನಪ್ಪ ಅಂದ್ರೆ ತಪ್ಪು ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ಬಟ್ ನಮಗೆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡ್ಬೇಕಂತ ಏನು ಇರೋದಿಲ್ಲ. ಬಟ್ ಹೇಳು ಒಂದು ಫ್ಲೋದೊಳಗೆ ಏನಪ್ಪ ಅಂದ್ರೆ ಅವು ಏನೋ ಬೈ ಮಿಸ್ಟೇಕ್ ಆಗಿ ಏನಪ್ಪ ಅಂದ್ರೆ ನಮಗೂ ಗೊತ್ತಾಗಂಗಿಲ್ಲ. ಮೈಂಡ್ ಬ್ಲ್ಯಾಕ್ ಆಗಿದಾಗ ಏನಪ್ಪ ಅಂದ್ರೆ ಅಂತಾರಲ್ರಿ ಆ ರೀತಿ ಆಗ್ತಕ್ಕಂಥ ಸಾಧ್ಯತೆ. ಅದನ್ನ ನೀವು ಏನಪ್ಪ ಅಂದ್ರೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಹೌದ್ರಿ. ಮತ್ತೆ ನೆಕ್ಸ್ಟ್ ಅದು ಏನಾದ್ರೂ ನಾವು ತಪ್ಪಾಗಿತ್ತು ಅಂದ್ರೆ ನಾವು ವಿಡಿಯೋ ಮಾಡಿದ್ರೆ ಮತ್ತೆ ನಾವು ಒಂದ್ಸಲ ನೋಡಿರ್ತೀವಿ. ನೋಡಿ ಏನಪ್ಪ ಅಂದ್ರೆ ಅದಕ್ಕೆ ಏನಾದ್ರೂ ಮಿಸ್ಟೇಕ್ ಆಗಿದ್ದು ಅಂದ್ರೆ ನೆಕ್ಸ್ಟ್ ತರಗತಿ ಒಳಗೆ ಏನಪ್ಪ ಅಂದ್ರೆ ಅದಕ್ಕೆ ಏನಪ್ಪ ಅಂದ್ರೆ ಸರಿಯಾದ ಆನ್ಸರ್ ಏನಂತ ಮಾಡ್ತಿರ್ತೀವಿ. ಡೋಂಟ್ ವರಿ, ಹಿಂಗೆ ಮಾಡ್ಯಾರ ಅಂತೇಳಿ ಇವಾಗೇನ ಏನು ಬೇಕಾದ ಹೇಳ್ತಾ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಮ್ಯಾಗೂ ನಂಬಿಕೆ ಇಡ್ರಿ. ಯಾಕಂತಂದ್ರೆ ನಮ್ಮದು ಏನಪ್ಪ ಅಂದ್ರೆ ನಾನು 5 ವರ್ಷದಿಂದ ಏನಪ್ಪ ಅಂದ್ರೆ ಈ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ಏನಪ್ಪ ಅಂದ್ರೆ ಕ್ಲಾಸ್ ಹೇಳ್ತೇನೆ ರೀ. ಆ ಜಿಯೋಗ್ರಫಿಗೆ ಸಂಬಂಧಪಟ್ಟ ಕ್ಲಾಸ್ ಹೇಳ್ತಿರ್ತೀನಿ. ಅದ್ರ ಜೊತೆಗೆ ಆನ್ಲೈನ್ ಒಳಗೆ ಏನಪ್ಪ ಅಂದ್ರೆ ನಮ್ಮ ಆತ್ಮೀಯ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಹೆಲ್ಪ್ ಆಗಲಿ ಅನ್ನೋ ಸಂಬಂಧ ಏನಪ್ಪ ಅಂದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಮತ್ತು ICಗೆ ಸಂಬಂಧಪಟ್ಟಂಗೆ. ಯಾಕಂದ್ರೆ MA ಪೊಲಿಟಿಕಲ್ ಸೈನ್ಸ್ ನಂದು MA ಒಳಗೆ ಪೊಲಿಟಿಕಲ್ ಸೈನ್ಸ್ ಮುಗಿತ್ರಿ. ನಾ ICಗೆ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ಚರ್ಚೆ ಮಾಡ್ತೀನಿ. ಇದ್ರ ಉದ್ದೇಶ ಇಷ್ಟೇ ರೀ, ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಅಷ್ಟರ ಕ್ಲಾಸ್ ನಾವು ಮಾಡ್ತಾ ಇರ್ತೀವಿ. ಇದ್ರೊಳಗೆ ನಮ್ದೇನು ಏನಪ್ಪ ಅಂದ್ರೆ ಉದ್ದೇಶ ನಮ್ದೇನು ಸ್ವಾರ್ಥ ಇರಂಗಿಲ್ಲ. ಎಲ್ಲ ಏನಪ್ಪ ಅಂದ್ರೆ ನಿಮ್ಮ ಉದ್ದೇಶದಿಂದ ಮಾಡ್ತಿರ್ತೀವಿ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ನೀವೆಲ್ಲ ನಮಗೆ ಕೋಆಪರೇಟಿವ್ ಮಾಡಿರಿ. ಅದಕ್ಕೆ ಏನಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ, ಮತ್ತೆ ಏನಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿನ ಮುಗಿಸ್ತೇನೆ ರೀ.